ಈವರೆಗೆ ಪ್ರಶಸ್ತಿಗಳ ಆಯ್ಕೆ ವಿಭಾಗದಲ್ಲಿ ಎಷ್ಟೊಂದು ಹೆಸರುಗಳು, ಅವುಗಳಲ್ಲಿ ಅಂತಿಮ ಆಯ್ಕೆ. ಆದರೆ ಮುಂದಿನ ವಿಭಾಗದಲ್ಲಿ ಪ್ರಶಸ್ತಿ ಕಣದಲ್ಲಿ ಯಾರಿದ್ದಾರೋ ಅವರಿಬ್ಬರೂ ವೇದಿಕೆಗೆ ಬರಲಿದ್ದಾರೆ, ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಲಿದ್ದಾರೆ. ಅಂತಿಮವಾಗಿ ಪ್ರಶಸ್ತಿ ಯಾರಿಗೆ ಅನ್ನೋದನ್ನು ಘೋಷಣೆ ಮಾಡಲಾಗುತ್ತೆ. ಯಾವುದದು ವಿಭಾಗ? ಹಿಪ್ ಹಾಪ್ ಕನ್ನಡಿಗರು. ಹೆಂಗಿದ್ದಾರೆ ನೋಡಿ, ಹಿಪ್ ಹಾಪ್ ಕನ್ನಡಿಗರು ಮತ್ತು ಅರ್ಬನ್ ಲ್ಯಾಕ್ಸ್. ಪ್ರಪ್ರಥಮದಲ್ಲಿ ಹಿಪ್ ಹಾಪ್ ಕನ್ನಡಿಗರು ತಮ್ಮ ಪ್ರದರ್ಶನವನ್ನು ಕೆಲವೇ ಕ್ಷಣದಲ್ಲಿ ವೇದಿಕೆಯಲ್ಲಿ ನೀಡಲಿದ್ದಾರೆ. ಕಾರಣ ಅವ್ರಿಗೊಂದು ಸ್ವಲ್ಪ ಸಮಯ ವೇದಿಕೆಯಲ್ಲಿ ಸಕಲವು ಸಜ್ಜಾಗಲಿಕ್ಕೆ ಬೇಕು. ನಮ್ಮ ಹಿಪ್ ಹಾಪ್ ಹುಡುಗರು ಅದರ ತಯಾರಿಯನ್ನು ಮಾಡಿಕೊಳ್ಬಹುದು. ಇದರ ನಡುವೆ ನಿಮ್ಮೆಲ್ಲರ ಗಮನಕ್ಕೆ ಒಂದು ಮುಖ್ಯ ವಿಷಯವನ್ನು ತರೋಕೆ ಟಾರಿಯನ್ ಸಂಸ್ಥೆ ಬಯಸ್ತಿದೆ. ಯುವ ಪ್ರತಿಭೆಗಳನ್ನು ಸಂಗೀತ ಕ್ಷೇತ್ರದಲ್ಲಿ ಗುರುತಿಸುವಂತಹ ಒಂದು ಹೆಜ್ಜೆಯೇ ಈ ಕೀಮಾ ಪ್ರಶಸ್ತಿ. ಹರೆಯ ಬಂತು ಹರೆಯ ಕೇಳಿರಿ ಅದರ ಕರೆಯ, ಯುವ ಮನಸ್ಸುಗಳನ್ನು ಗೆದ್ದರೆ ಜಗತ್ತನ್ನೇ ಗೆದ್ದ ಹಾಗೆ ಯುವ ಮನಸ್ಸುಗಳ ದೊಡ್ಡ ಆದರ್ಶ ಒಂದೇ ಹೆಸರು, ಅದೊಂದು ಹೆಸರು ಸಾಕು, ವಿವೇಕದ ಹೆಸರು. ವಿವೇಕವಾಣಿಯನ್ನು ಕೊಟ್ಟವರು ವಿವೇಕಾನಂದರು, ಸ್ವಾಮಿ ವಿವೇಕಾನಂದರು. ಪೂರ್ವ ಹೆಸರು ನರೇಂದ್ರ. ವಿವೇಕಾನಂದರಿಗೆ ಅಲ್ಲೇ ಅಷ್ಟು ಚಪ್ಪಾಳೆ ಬಿದ್ದಿದೆ, ಇನ್ನು ಇಲ್ಲಿ ನಾವು ಚಪ್ಪಾಳೆ ತಟ್ಟದೇ ಇರ್ತೀವ? ಆ ಹೆಸರಲ್ಲಿ ಒಂದು ಪ್ರಯತ್ನವೇ ನರೇನ್ ಫೌಂಡೇಶನ್. ಟಾರಿಯನ್ ಸಂಸ್ಥೆಯ ಮತ್ತೊಂದು ಅಂಗಸಂಸ್ಥೆಯಾಗಿ ಒಂದು ಪುಟಾಣಿ ಪ್ರಯತ್ನ. ವಿಶೇಷತಃ ರಂಗಾಸಕ್ತರು, ಅಕ್ಕು ತಂಡದವರಲ್ಲಿದ್ದಾರೆ, ಅಬಚೂರಿನ ಪೋಸ್ಟ್ ಆಫೀಸ್ ತಂಡದವರಲ್ಲಿದ್ದಾರೆ, ನಾಗಾಭರಣ ಸರ್ ಇದ್ದಾರೆ. ರಂಗಾಸಕ್ತರು ಬಹುಶಃ ತುಂಬ ಖುಷಿ ಪಡುವಂಥ ಒಂದು ವಿಷಯ ನರೇನ್ ಫೌಂಡೇಶನ್ನಿಂದ ಸಾಧ್ಯವಾಗ್ತಿದೆ. ವೀಕೆಂಡ್ ಥಿಯೇಟರ್ ಸ್ಕೂಲ್ ಫಾರ್ ಅಂಡರ್ ಪ್ರಿವಿಲೇಜ್ಡ್. ವಾರಾಂತ್ಯದಲ್ಲಿ ರಂಗಶಾಲೆ ಇಲ್ಲದವರಿಗೆ, ಇರುವವರಿಗೆ ನಾವು ಕೊಟ್ಟರೆ ಮತ್ತಷ್ಟು ಕೊಟ್ಟ ಹಾಗೆ, ಆದರೆ ಇಲ್ಲದವರಿಗೆ ಕೊಟ್ಟರೆ ಬದುಕನ್ನೇ ಕೊಟ್ಟ ಹಾಗೆ, ಬದುಕನ್ನು ಕಟ್ಟಿಕೊಟ್ಟ ಹಾಗೆ. ಅಂಥದ್ದೊಂದು ಪ್ರಯತ್ನವನ್ನು ನರೇನ್ ಫೌಂಡೇಶನ್ ಮಾಡುವ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಪ್ರಪ್ರಥಮವಾಗಿ ಶ್ರೀರಾಂಪುರದ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದೆ. ಭಾರತೀಯ ವಿದ್ಯಾಭವನ ಮತ್ತು BBMP ಜಂಟಿಯಾಗಿ ನಡೆಸ್ತಿರುವಂಥ ಶ್ರೀರಾಂಪುರದ ಶಾಲೆಯಲ್ಲಿ ವಾರಾಂತ್ಯದ ರಂಗಶಾಲೆಯನ್ನು ನಡೆಸುವಂಥ ಪ್ರಯತ್ನ. ಯಕ್ಷಗಾನ ಕ್ಷೇತ್ರದಲ್ಲಿ ಹೆಸರಾಗಿರುವಂಥ ಶ್ರೀ ರಾಧಾಕೃಷ್ಣ ಉರಾಲ ಮತ್ತು ತಂಡದವರು ಈಗಾಗಲೇ ಈ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ. ಅಂದರೆ ಈ ಎಲ್ಲ ಮಕ್ಕಳಿಗೆ ಮೌಲ್ಯ, ಬದುಕಿನ ಪಾಠ, ಜೀವನದ ಆ ಗತಿ ಎಲ್ಲವನ್ನ ಆ ರಂಗ ಕಲೆಗಳ ಮುಖೇನ ಉಚಿತವಾಗಿ ತಿಳಿಸಿಕೊಡುವ ಪ್ರಯತ್ನ. ಈ ಪ್ರಯತ್ನವನ್ನು ಆಗು ಮಾಡಿಕೊಡ್ತಿದೆ ನರೇನ್ ಫೌಂಡೇಶನ್. ಇದರ ಕಾರ್ಯದರ್ಶಿಗಳು ಪ್ರೇಮ್. ನೀವೆಲ್ಲರೂ ಇಂಥದ್ದೊಂದು ಸ್ತುತ್ಯ ಪ್ರಯತ್ನಕ್ಕೆ ಕೈ ಜೋಡಿಸಿ ಅನ್ನೋದೇ ಟಾರಿಯನ್ನ ನರೇನ್ ಫೌಂಡೇಶನ್ನ ಒಂದು ವಿನಮ್ರ ಕೋರಿಕೆ. ಇರ್ತೀರಲ್ವಾ? ಜೊತೆ ಆಗ್ತೀರಲ್ವಾ? ಯಾವುದೇ ರೀತಿಯ ಸಹಾಯ ಸಹಕಾರವಿರಲಿ, ಖಂಡಿತ ಅದಕ್ಕೆ ಸ್ವಾಗತವಿದೆ. ನೆನಪಿಡಿ, ಈ ಹೆಸರು ನರೇನ್ ಫೌಂಡೇಶನ್, ವಾರಾಂತ್ಯದ ರಂಗ ಶಾಲೆ. ಇನ್ನು ನಮ್ಮ ಹಿಪ್ ಹಾಪ್ ಕನ್ನಡಿಗರು ಸಜ್ಜಾಗಿದ್ದಾರೆ. ಮ್ಯೂಸಿಕ್ ಬ್ಯಾಂಡ್ ಕಾಂಟೆಸ್ಟ್. ಎಸ್, ಕಮ್ ಆನ್ ಬಾಯ್ಸ್. ಹಿಪ್ ಹಾಪ್ ಕನ್ನಡಿಗರು, ಇದು ಕನ್ನಡ ಹಿಪ್ ಹಾಪ್, ಇದು ಕನ್ನಡ ಹಿಪ್ ಹಾಪ್, ನಮ್ಮ ನಾಡಿನ ಹಿಪ್ ಹಾಪ್, ಇದು ಕನ್ನಡ ಹಿಪ್ ಹಾಪ್, ಇದು ಕನ್ನಡ ಹಿಪ್ ಹಾಪ್, ಕನ್ನಡಿಗರ ಹಿಪ್ ಹಾಪ್, ನಮ್ಮ ಭಾಷೆ. ಶುರು ಮಾಡುವ ನನ್ನ ವಿಭಿನ್ನ ಕ್ವಾಟ್ಲೆಯನ್ನ, ನನ್ನ ಸಾಹಿತ್ಯಕ್ಕೆ ಕೊಡುತ್ತೆ ಒಂದ್ ಫುಲ್ ಬಾಟ್ಲಿಗಿನ್ನ. ಕನ್ನಡ ಕಾಮಧೇನು ಇದನ್ ಸ್ವಲ್ಪ ಜಾಸ್ತಿ ಬಳಸಿ, ನ್ಯೂ ಸ್ಕೂಲ್ ರ್ಯಾಪ್ಗೆ ನಾನ್ ಹಳೆ ವಿದ್ಯಾರ್ಥಿ. ಜಗತ್ತಿನಾದ್ಯಂತ ಇದೆ ನನ್ನ ವ್ಯಾಪ್ತಿ, ಪ್ರೋತ್ಸಾಹಿಸಿ ಅಂತ ಹೇಳ್ತೀನಿ ನಾನ್ ಒತ್ತಿ. ಬಳಸಿ ಯುಕ್ತಿ ತಿಳಿಸಿ ನೀವು ಈಗ ಸತ್ಯನ, ನಾವು ಬಡಿಸ್ತೀವಿ ಬಿರಿಯಾನಿ, ಬೇರೆಯವ್ರು ಬಡಿಸ್ತಾರೆ ಚಿತ್ರಾನ್ನ. ಆಯ್ಕೆ ನಿಮ್ಮದು, ಭಾಷೆ ನಮ್ಮದು, ಎಲ್ಲದಕ್ಕಿಂತ ಸರಳ ಸುಂದರ ಸ್ವಚ್ಛ ಸೌದು ಭಾಷೆ ಯಾವುದು? ಕನ್ನಡ. ಹೌದು ಗುರು, 100ಕ್ಕೆ 100. ಒಂದು ಸಲಹೆ ಒಳ್ಳೆದು ಮಾಡಕ್ಕಾಗಲ್ಲ, ಸುಮ್ಮನೆ ಸುಮ್ಮನೆ ಕುಳಿತಿದೆ ಮನಸ್ಸಿಗೆ ಹಾಕಿಕೊಂಡು ಬೀಗ. ಆಗ ಅನಿಸ್ತು ಏನಾದರೂ ಮಾಡಬೇಕು ಈಗ. ಬುಕ್ಕಿನಿಂದ ಪೇಪರ್ ಹರಿದು ತಲೆ ಕೆಡಿಸ್ಕೊಂಡು ಬರ್ದೆ. ಈಗ ತಿಳಿತೆ ಹೇಗಾದನ ಹಿಪ್ ಹಾಪ್ ಕನ್ನಡಿಗ. ಕೇಳಿ ಹಾಡುಗಳನ್ನು ಹಾಗೆ ನೋಡಿ ನಮ್ಮನ್ನು ಕೇಳುಗರಿಗೆ ನೀಡುವೆ ಮನೋರಂಜನೆಯನ್ನು. ನಿಂತಲೇ ಸೆಳೆಯುತ್ತೀವಿ ನಿಮ್ಮ ಗಮನಗಳನ್ನು. ನಿಮ್ಮ
ಚಪ್ಪಾಳೆ ಉಸಿರುಗಳೇ ಸಾಕು ನಮಗಿನ್ನು ನಮ್ಮ ಜೀವನ ಒಳ್ಳೆ ಜೀವ ಪಾಪು ಅಷ್ಟೇ ಎಲ್ಲ ರ್ಯಾಪ್ ಮಾಡಿ ನೀವು ಕೇಳಿಸೋಕೆ ನಮ್ಮದೆಲ್ಲ ನಮ್ಮ ಹಾಡುಗಳಲ್ಲಿ ಸುಳ್ಳು ಇಲ್ಲ ಬೆಳವಣಿಗೆಗೆ ಕಮ್ಮಿ ಇಲ್ಲ ಕನ್ನಡ ಬಿಟ್ಟು ಬೇರೆ ಇಲ್ಲ ಪಾಪ್ ಇದು ಕನ್ನಡ ಹಿಪ್ ಹಾಪ್ ಕನ್ನಡಿಗರ ಹಿಪ್ ಹಾಪ್ ನಮ್ಮ ಭಾಷೆಯ ಹಿಪ್ ಹಾಪ್ ಕೇಳೋ ಕನ್ನಡ ಹಿಪ್ ಹಾಪ್ ಇದು 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 ಕನ್ನಡ ಹಿಪ್ ಹಾಪ್ ಹಾಯ್ ನನ್ನ ಹೆಸರು SID ಸೆನ್ಸ್ ಆಫ್ ಹ್ಯೂಮರ್ ಜಾಸ್ತಿ ಮಾಡೋದು ಫುಲ್ ಕಾಮಿಡಿ ಶ್ರದ್ಧೆ ಭಕ್ತಿಯಿಂದ ಸಾಹಿತ್ಯ ಬರಿತೀವಿ ದಯವಿಟ್ಟು ಕಂಟ್ರೋಲ್ ಬಿ ಮಾಡಬೇಡಿ ಹಿಪ್ ಹಾಪ್ ಒಂದು ಜ್ಞಾನದ ಭಂಡಾರ ಈ ಕಲೆಯ ನಮ್ಮ ಆಭರಣ ಈ ಚಿನ್ನದ ಸಂದೇಶವನ್ನು ಹಿಪ್ ಹಾಪ್ ಕನ್ನಡಿಗರೆಲ್ಲ ಸೇರಿ ಇಡೀ ನಾಡಿಗಿಂದು ಸಾರೋಣ ನೋಡಣ್ಣ ನಾವು ರ್ಯಾಪ್ ಮಾಡಿ ತೋರಿಸ್ತೀವಿ ಹೇಳಣ್ಣ ವಿಕಸತ್ರ ತಪ್ಪ ಹಾಕಿವಿ ಇಲ್ಲಣ್ಣ ನಮ್ಮ ಹಾಡಿಗೆಲ್ಲ ಫುಲ್ ಸ್ಟಾಪ್ ಬೆಳೆಸೋಣ ನಮ್ಮ ಕನ್ನಡ ನಮಸ್ತೆ ಅಯ್ಯನ್ರಿ ನಿಮ್ಮ ಅವಸ್ಥೆ ಕಚಡ ಪಚಡ ಹಾಡು ಕೇಳಿ ಕಚಡ ಕಿವಿಲಿ ತುಂಬಿದೆ ಕ್ಲೀನ್ ಮಾಡ್ಕೊಂಡು ತಲೆ ಬಾಗಿ ಕನ್ನಡ ಹಿಪ್ ಹಾಪ್ ಬಂದಿದೆ ಹಿಪ್ ಹಾಪ್ ಇಲ್ಲ ಅನ್ನೋ ಆಲೋಚನೆ ಕೊಂದಿದೆ ಲೈಫ್ ಅಲ್ಲಿ ಇರಬೇಕು ಅಡೆತಡೆ ಇಲ್ಲ ಅಂದ್ರೆ ತಿದ್ದಿ ಹೊಡೆ ಅದಕ್ಕೆ ಕನ್ನಡದಲ್ಲಿ ಹಿಪ್ ಹಾಪ್ ಲೇಟ್ ಆಗಿ ಬಂತು ಹೊಡಿತಾಳೆ ನಮ್ಮ ತರ ಯಾರು ಇಲ್ಲ ಭಾಷೆ ಪ್ರೀತಿ ಬಿಡೋದಿಲ್ಲ ನಮ್ಮ ನಾಡು ನಮ್ಮ ಸ್ವಂತ ಅಭಿಮಾನ ನಿಲ್ಲೋದಿಲ್ಲ ನನ್ನ ಪದ ಬಳಿಕೆ ನನ್ನ ಆಸ್ತಿ ಅದರಿಂದ ಜ್ವರ ಬರಬಹುದು ನಿನಗೆ ಜಾಸ್ತಿ ರ್ಯಾಪ್ ಹೇಗೆ ಮಾಡಬೇಕು ಅಂತ ಬಂದು ನನ್ನ ಕೇಳು ಅದಕ್ಕೂ ಮುಂಚೆ ಶೇರ್ ಮಾಡಿ ಎಲ್ಲರಿಗೂ ನೀನು ಹೇಳು ಕನ್ನಡ ಹಿಪ್ ಹಾಪ್ ಇದು ಕನ್ನಡ ಹಿಪ್ ಹಾಪ್ ನಮ್ಮ ನಾಡಿನ ಹಿಪ್ ಹಾಪ್ ಇದು ಕನ್ನಡ ಹಿಪ್ ಹಾಪ್ ಇದು ಕನ್ನಡ ಹಿಪ್ ಹಾಪ್ ಕನ್ನಡಿಗರ ಹಿಪ್ ಹಾಪ್ ನಮ್ಮ ಭಾಷೆಯ ಹಿಪ್ ಹಾಪ್ ಕೇಳ ಕನ್ನಡ ಹಿಪ್ ಹಾಪ್ ಇದು ಕನ್ನಡ ಹಿಪ್ ಹಾಪ್ ಇದು ಕನ್ನಡ ಹಿಪ್ ಹಾಪ್ ನಮ್ಮ ನಾಡಿನ ಹಿಪ್ ಹಾಪ್ ಇದು ಕನ್ನಡ ಹಿಪ್ ಹಾಪ್ ಇದು ಕನ್ನಡ ಹಿಪ್ ಹಾಪ್ ಕನ್ನಡಿಗರ ಹಿಪ್ ಹಾಪ್ ನಮ್ಮ ಭಾಷೆಯ ಹಿಪ್ ಹಾಪ್ ಕೇಳ ಕನ್ನಡ ಹಿಪ್ ಹಾಪ್. ಲೆಟ್ಸ್ ಗೋ ಬ್ಯಾಕ್ ಟು ದ ರೂಟ್ಸ್ ಅಂದ್ರೆ ಓಲ್ಡ್ ಸ್ಕೂಲ್ ಹೇಗೆ ಹಿಪ್ ಹಾಪ್ ಸ್ಟಾರ್ಟ್ ಆಯ್ತು Check, ಸೊ ಆ check, ಬೀಟ್ಸ್ ಮೇಲೆ check. ಮಾಡಿದ್ರೆ ಹೇಗಿರುತ್ತೆ ವಾಲ್ಯೂಮ್ ಚೆಕ್ ದಯವಿಟ್ಟು Check. ಸಾಹಿತ್ಯದ ಕಡೆ ಗಮನ ಇರಲಿ ಬೀಟ್ಸ್ Yeah, ಮೇಲೆಲ್ಲ yeah. ಮಿಸ್ಟರ್ DJ ಲೀತಲೆ ಪ್ಲೇ ಮಾಡಿಪ್ಪ spin that Okay. jump 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 yeah 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 Okay. ಬೇಡ ಮೈ ಮೇಲೆ ಚಿನ್ನ ಕೈಯಲ್ಲಿ ಐಫೋನ್ ಕನ್ನಡ ಹಿಪ್ ಹಾಪ್ ಕೇಳಿದ್ರೆ ಮಗ ನೀನ ಮೌನು ನಮ್ಮ ಹಾಡು ಕೇಳಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬರೀ ಟೂಪಕ್ ನಿಮ್ಗೆ ಇಷ್ಟ ಅಂದ್ರೆ ಮಾಡಲ್ಲ ಒತ್ತಾಯ ನನ್ನ ಸ್ಪಂದನೆ ಒಂದನ್ನೇ ನಿಲ್ಲೋದಿಲ್ಲ ಮಾಡಿ ಮೆಸೇಜ್ ಇಲ್ಲ ಕಾಲ್ ನಿಮ್ಮನ್ನೆಂದು ಮರೆಯೋದಿಲ್ಲ ನಾನಲ್ಲ ಕೇಜ್ರಿವಾಲ್ ಕೈ ಕೊಟ್ಟಾಯ್ತು ಕಿವಿಲ್ ಫ್ಲವರ್ ಇಡೋ ಸಮಯ ಸ್ಟಾರ್ ಬಕ್ಸ್ ಗಿಂತ ಟೀ ಅಂಗಡಿನೇ ಬೆಟ್ರು ಕೇಳಯ್ಯ ಕಾಸ್ಟ್ಲಿ ದುನಿಯಾ ಆದ್ರೆ ಚೀಪ್ ಜನ ಎಲ್ಲ ಮಾಯಾ ಬಜಾರ್ ಇದೆ ಜೀವನ ಇಲ್ಲಿ ತುಂಬಾ ಹುಷಾರಾಗಿರ್ಬೇಕು ಆಯ್ತಾ ನಿಜ ಹೇಳಿದ್ರೆ ಅವ್ರಂತಾನೆ ಅವನೇನೋ ಬೈದ ನಿನ್ನ ಆಸೆಗಳನ್ನು ಮೂಟೆ ಕಟ್ಟಿ ನೋಡಬೇಡ ಬಾಯಿ ಬಿಟ್ಟಿ ಚಲನ ವರ್ಣ ಗಮನ ಕಲಿಯ ಮೂಡ ಜಟ್ಟಿ ನನ್ನ ಗತ್ತು ಮಸ್ತು ನಿಂಗೆ ಸುಸ್ತು ಆಗುತ್ತೆ ಸೋಟ ಮದಕ ಚಾಹಿದ ಕೇಳಿ ಜಾತಕ ಉಲ್ಟೆ ಆಗಿ ಹೋಯ್ತು yeah yeah aha yeah yeah ಎಲ್ಲರೂ ಕೇಳಿಸ್ಕೊಳ್ಳಿ ನಿಂಗೆ ಗೊತ್ತಿಲ್ಲ ನೀನ್ ಹುಟ್ಟಿದಕ್ಕೆ ಕಾರಣ ಮನೆಯವರೆಲ್ಲ ಸೇರಿ ಮಾಡಿದರು ನಾಮಕರಣ ಜನಿಸಿದ್ದೆ ನೀನು ಮುಂದೆ ಇರೋದ್ ಮರಣ ಮಧ್ಯದಲ್ಲಿ ನೋಡುತ್ತಿದ್ಯ ಸರ್ಕಾರದ ಹಗರಣ ಆಗ ಹೇಳುತ್ತಿದ್ದರು ಜನಗಣಮನ ಈಗ ನಮಗೆ ಎಲ್ಲದಕ್ಕೂ ಬೇಕು ಹಣ ಆಗ ಖುಷಿ ಇತ್ತು ಸಿರ್ಲಾಕ್ ನೆಕ್ಕಲಿಗ ಐಪ್ಯಾಡ್ ಹಿಡಿತಾರೆ LKG ಮಕ್ಕಳು IPS ಸ್ಟಾರ್ಟ್ ಆದ್ರೆ ಮನೆಗೋಡು ನಮ್ಮ RCBಗೆ ನೀನು ವಿಸಿಲ್ ಕೊಡು ನಾವು ಹಿಪ್ ಹಾಪ್ ಕನ್ನಡಿಗರು ಈಗ ನೋಡು ನಮ್ಮ ಹಾಡು ಕೇಳದೆ ಇರೋದೆಲ್ಲ ನಾಯಿ ಪಾಡು ಓದುತ್ತಿರುವೆ ಆದ್ರೂ ಬೆಳಗಿನ ಜಾವ 3 ಗಂಟೆ ಅದು ನೋಡಿ ತಂದೆ ತಾಯಿ ಅಂದ್ರು ಹೀಗೂ ಉಂಟೆ ಹುಡುಗಿರು ತಿನ್ನುತ್ತಾರೆ ಐಸ್ ಕ್ರೀಮ್ ಇಂದ ಹಿಡಿದು ಕುಲ್ಫಿ ರೇಷನ್ ಅಂಗಡಿ ಒಳಗ್ ಬಿಟ್ರು ತಗೋತಾರೆ ಸೆಲ್ಫಿ ಕ್ಯಾಮ್ರಾ ಲೆನ್ಸಲ್ಲಿ ಕಲರ್ ಕನ್ಸು ಕನ್ಸ್ನೆಲ್ಲ ಹೇಳ್ಕೊಂಡಾಕ ಸೇರಿದ್ವಿ ಮಾನ್ಸು ಕನ್ಸಲ್ಲಿ ನನ್ ಪಕ್ಕ ಮರ್ಸಿಡೀಸ್ ಬೆನ್ಸು ಬಟ್ ರಿಯಾಲಿಟಿಲಿ ಇರೋದ್ ಬರೀ ಮನ್ಸು ಟ್ರ್ಯಾಕ್ ಹಿಟ್ ಮಗ ಯಾವ್ದು ಆಗಲಿಲ್ಲ ಫ್ಲಾಪ್ ನಾನೊಂದು ಲಿರಿಕ್ಸ್ ಫ್ಯಾಕ್ಟ್ರಿ ನನ್ ಬಾಯಿ ನಾನ್ ಸ್ಟಾಪ್ ತಪ್ಪಾಗಿ ಫ್ಲಾಪ್ ಹೊಡೆದು ಸ್ಕ್ರಾಪ್ ಆಗಿರೋ ರ್ಯಾಪರ್ಸ್ಗೆಲ್ಲ ಈಗ ಕಲಿಸ್ತೀನಿ ನಾನು ಪ್ರಾಪರ್ ಹಿಪ್ ಹಾಪ್ ಅಂದ್ರೆ ಸುಮ್ನೆ ಅಲ್ಲ ತುಂಬಾ ಕಷ್ಟ ಗುರು ಒಂದೊಂದು ಲೈನ್ ಬರೀವಾಗ್ಲೂ ಸುಸ್ತಿ ಬೆವರು ಮಾಲ್ ದೇವ್ರ ಮನೆ ಕಿಚನ್ ಟಾಯ್ಲೆಟ್ ಶವರು ಎಲ್ಲೆಲ್ಲೂ ಹಿಪ್ ಹಾಪ್ ಬೇರೆನಿಲ್ಲ ಒಂದು ಚೂರು ನೆನ್ಪಿರ್ಲಿ ನಾನು ಕೇಳಬೇಡಿ ನೀವು ಯಾರು ಕಾವೇರಿ ಕಂದ SID ಇವನ ಹೆಸರು ಅಭಿಮಾನಿಗಳೇ ದೇವರು ಕರುನಾಡೆ ನನ್ನ ತವರು ಫಾರೆವರ್ ಇನ್ನು ಮುಂದಿನ ಹಂತದ ಪ್ರಶಸ್ತಿಗಳಲ್ಲಿ ಬೆಸ್ಟ್ ಮ್ಯೂಸಿಕ್ ಜಿಂಗಲ್ ನಾಮಿನೇಷನ್ಸ್. ನಾಮಾಂಕಿತರು ನ್ಯೂ ಏಜ್ ಮ್ಯೂಸಿಕ್ ಅತ್ಯುತ್ತಮ ಜಿಂಗಲ್
ಆಶಿಕ್ ಅರುಣ್. ಜಿಂಗಲ್ ವರಮಹಾಲಕ್ಷ್ಮಿ ಸಿಲ್ಕ್ಸ್. ಗೀತೆ ವರಮಹಾಲಕ್ಷ್ಮಿ ಸಿಲ್ಕ್ಸ್. ವರಮಹಾಲಕ್ಷ್ಮಿ ಮೈ ಮನಗಳಲ್ಲಿ ವರಮಹಾಲಕ್ಷ್ಮಿ ಗೌತಮ್ ಶ್ರೀವತ್ಸ. ಜಿಂಗಲ್ ಕೆಎಂಎಫ್. ಗೀತೆ ಒಂದು ಸಿಹಿ ಮಾತಿಗಾಗಿ. ಒಂದು ಸಿಹಿ ಮಾತಿಗಾಗಿ, ಒಂದು ಸಿಹಿ ನಗುವಿಗಾಗಿ, ನನ್ನ ನಿನ್ನ ಸ್ನೇಹ ತಂದ ಚಾಕ್ಲೇಟ್. ಚೇತನ್ ಜೆ ನಾಯಕ್. ಜಿಂಗಲ್ ಬೇಟಿ ಬಚಾವೋ. ಗೀತೆ ಬೇಟಿ ಬಚಾವೋ. ಸಣ್ಣಗೂಡಿನಿಂದ ನೀ ಹೊರಗೆ ಬಾ, ವಿದ್ಯೆ ಕಲಿತು ನೀ ಕಲಿಸುವ ನಿನ್ನ ಯುಕ್ತಿಯೇ ಯುವ ಭಾವ. ಬೆಸ್ಟ್ ಮ್ಯೂಸಿಕ್ ಜಿಂಗಲ್ ಅಲ್ಪ ಪ್ರಮಾಣದ್ದು ಆದರೆ ಬಹಳಷ್ಟನ್ನು ಹೇಳುವಂಥದ್ದು. ಎಷ್ಟು ಪರಿಣಾಮಕಾರಿಯಾಗಿ ಇದನ್ನು ಸಾದರಪಡಿಸಿದ್ದಾರೆ ಮತ್ತು ಯಾರು ಸಾದರಪಡಿಸಿದ್ದಾರೆ, ಯಾರಿಗೆ ಕೀಮಾ ಪ್ರಶಸ್ತಿ ತಿಳಿಸುವ ಸಲುವಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಹೋದರ ಮಹೇಶ್ ಇದೀಗ ವೇದಿಕೆಗೆ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಈ ಕೀಮಾ ಅವಾರ್ಡು ತುಂಬ ಒಂದು ಹೊಸ ರೀತಿ ಮಾಡ್ತಾ ಇದ್ದಾರೆ. ಇಷ್ಟು ದಿನ ನಾವು ಏನು ನೋಡಿದ್ವೋ ಬರೀ ಸಿನಿಮಾ ವೈಸ್ ಅವಾರ್ಡ್ ಫಂಕ್ಷನ್ ನೋಡಿದ್ವು. ಈ ಕೀಮಾ ಅವಾರ್ಡು ಫಸ್ಟ್ ಟೈಮ್ ಆಲ್ ದ ಮ್ಯೂಸಿಕ್ಸ್ ಅಂದರೆ ಸುಗಮ ಸಂಗೀತ ಆಗಲಿ, ಕಿರುಚಿತ್ರ ಆಗಲಿ, ನಮ್ಮ ಸಿನಿಮಾ ಆಗಲಿ ಮತ್ತು ಸೀರಿಯಲ್ಸ್ ಆಗಲಿ ಪ್ರತಿ ಎಲ್ಲನೂ ಗುರುತಿಸ್ಬಿಟ್ಟು ಮ್ಯೂಸಿಕ್ ಅವಾರ್ಡ್ ಕೊಡ್ತಾ ಇದ್ದಾರೆ. ತುಂಬ ಸಂತೋಷ ಆಗುತ್ತೆ. ಹೀಗೇನೆ ಕೀಮಾ ಅವಾರ್ಡು ವರ್ಷ ಹೀಗೆ ಮಾಡ್ಕೊಂಡು ಹೋಗಲಿ ಅಂತ ಹೇಳಕ್ಕೆ ಬಯಸ್ತೀನಿ. ಕೀಮಾ ಅವಾರ್ಡ್ ಅತ್ಯುತ್ತಮ ಮ್ಯೂಸಿಕ್ ಜಿಂಗಲ್ ನ್ಯೂ ಏಜ್ ಸಂಗೀತ ಗೋಸ್ ಟು ಆಶಿಕ್ ಅರುಣ್. ಆಲ್ ದ ವೆರಿ ಬೆಸ್ಟ್. ಇಂತಹ ಪ್ರಯತ್ನಗಳು, ಇಂತಹ ಪ್ರಶಸ್ತಿಗಳು ನಿಮ್ಮ ಪಾಲಿಗೆ ಸದಾ ಸರ್ವದಾ ಇರಲಿ. ಮುಂದಿನ ಹಂತದಲ್ಲಿ ಬೆಸ್ಟ್ ಮ್ಯೂಸಿಕ್ ವಿಡಿಯೋ ಪ್ರಶಸ್ತಿ ನಾಮಿನೇಷನ್ಸ್ ಆರ್: ನಾಮಾಂಕಿತರು ನ್ಯೂ ಏಜ್ ಮ್ಯೂಸಿಕ್ ಅತ್ಯುತ್ತಮ ಮ್ಯೂಸಿಕ್ ವಿಡಿಯೋ ರಾಕೇಶ್ ಯುಪಿ. ವಿಡಿಯೋ ರಾಕಿನ್ ನೆಲಿ. ಗೀತೆ ಕಣ್ಣಲ್ಲಿ ಕಣ್ಣಿಟ್ಟು. ಮನಸ್ಸು ತೇಲಾಡಿದೆ, ಕನಸು ನೂರಾಗಿದೆ, ಮೌನದಲ್ಲೇ ಸಾಗಿದ ಪಯಣ ಹಾಡಾಗಿದೆ. ನಮ್ಮ ಈ ಕವನ ತಗಿರಿ ಅಂಜಲಿ ಮಿಲನ, ಆ ಸಂಜೆಯ ಕ್ಷಣವೆಲ್ಲ ಹಂಗಿರಣ. ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ ಮುನ್ನ ಮನಸ್ಸಿನ ಪುಟವನ್ನು ತೆರೆಯೋದು ಚೆನ್ನ. ಬಳಿ ಬಂದು ಮಾತನಾಡು ಅಲೋಕ್ ಬಾಬು. ವಿಡಿಯೋ ಎಂಗೆಂಗೋ ಸೀರೀಸ್. ಗೀತೆ ಎಂಗೆಂಗೋ 2. ಸಿರಿಗನ್ನಡ ಗೆಲ್ಗೆ ಸಿರಿಗನ್ನಡ ಬಾಳ್ಗೆ ಬರಿ ಕನ್ನಡವ ಆರಾಧಿಸುವುದು ನನ್ನ ನಾಲ್ಗೆ. ಪ್ರತಿದಿನ ಪ್ರತಿಕ್ಷಣ ನನ್ನ ಮನದ ಕಣ್ಣು ಬಯಸುವುದು ಜಗಳವರ ಸಹ ಬಾಳ್ವೆ. ಅವಮಾನವೇ ನಿನ್ನ ಗಾಡಲು ನಿನ್ನ ಭಾಷೆ, ಓಡಿಸಬೇಕು ನಿನ್ನ ಗಡಿಯಿಂದ ಆಚೆ. ಸರಳ ಸುಂದರ ಸುಮಧುರ ಕಸ್ತೂರಿ ಕನ್ನಡ ಬಾಡಲು ಕನ್ನಡಿಗನಿಗೇಕೆ ನಾಚಿಕೆ. ಕನ್ನಡವ ಕಲಿಸಿ ಬೇರೆ ಭಾಷೆಯ ಕಲಿ ಇಲ್ಲಿ ತನಿಸಿ ಕಲಿತಿಲ್ಲವೆಂದರೆ ನಿನ್ನ ಬಳಿ. ಕನ್ನಡವೇ ನನ್ನ ಮನದಲ್ಲಿ ನನ್ನ ಬಳುವಳಿ, ನನ್ನ ಚಳುವಳಿ, ಕನಸಿನ ನನ್ನ ಸಲಿ. ಕನ್ನಡವ ಕಲಿಗರಿಗೆಲ್ಲರಿಗ ಬಯಸಲಿ ಕೊಬಿದ ಕುರಿಗಳಿಗೆ ಬೆಳೆಸು ನೀ ಚಳಿ. ಎಂದು ನನ್ನ ಪೀಠವಿದೆ ಕನ್ನಡಿಗನ ಬಳಿ, ಕನ್ನಡದ ರಥವಲಿ ನನ್ನ ಜೊತೆಗೆ. ಕನ್ನಡ ಮಾತಾಡಿ ಅಂತ ಹೇಳೋದಕ್ಕೆ ಇಷ್ಟು ದೊಡ್ಡ ಸಾಂಗ್ ಮಾಡಿದೀವಿ. ಎನಿವೇಸ್, ಪೇಪರ್ ಉಂಡೆ ವಿಷಯಕ್ಕೆ ವಾಪಸ್ ಬರೋಣ. ಇದನ್ನ ಯಾರು ಮಾಡ್ತಿದ್ದಾರೆ, ಹೆಂಗ್ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಯಾಕೆ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ. ಓವರ್ ಟು ಆಲ್ ಓಕೆ ಅಲಿಯಾಸ್ ಅಲೋಕ. ಇಲ್ಲಿ ನೀರು ಬೀರು ನೆಲ ಜಲ ಕೆಲ್ಸ ಸರ್ಸ ಹಬ್ಬ ಹರಿದಿನ ಆಟ ಪಾಠ ಡೌಗಳಿಗೆ ಸೈಲೆಂಟ್ ಆಗೊಂಡ್ ಟಾಟಾ. ಹೆಸರು ಮಾಡಿದ್ಮೇಲೆ ತಲೆಗೊಂದ್ ಪೀಠ, ಸಿಕ್ಕಿದ ಜಾಗದ್ಮೇಲೆ ಲಿಟಿಗೇಷನ್ ನೋಟ. ಗಾಡಿ ಬಾಡಿ ಲೇಡಿ ಡ್ಯಾಡಿ ಅವ್ರ ನೋಡಿ ನೋಡಿ ನಮ್ ತಲೆ ಎಲ್ಲ ಕೆಟ್ಟು ಕುರಾಪೆದ್ದೋಗಿದೆ. ಕರ್ನಾಟಕದಲ್ಲಿ ಕಮ್ಮಡ ಗೋಡ ಎನ್ನಡ ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದಿದ್ದೆ ನಮ್ ಕನ್ನಡ. ಸೊ ಗೊತ್ತಿರೋರು ಇದನ್ನ ಬೆಳೆಸ್ಬೇಕು, ಗೊತ್ತಿಲ್ದೇ ಇರೋರು ಇದನ್ನ ಕಲಿಬೇಕು. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ.
ಮಹಂತ್ ನೀಲ್. ವಿಡಿಯೋ ಎ ಸಿಟಿ ಟು ರಿಮೆಂಬರ್. ಗೀತೆ ನಮ್ಮ ಮೈಸೂರು. ನಮ್ಮ ಮೈಸೂರು ನಮ್ಮ ಹೆಮ್ಮೆ, ನಮ್ಮ ಮೈಸೂರು ನಮ್ಮ ಮೈಸೂರು ನಮ್ಮ ಹೆಮ್ಮೆ. ಚಕ್ರಫೋನಿಕ್ಸ್. ವಿಡಿಯೋ ಅಣ್ಣ ಮೇಲೋ. ಗೀತೆ ಅಣ್ಣ ಮೇಲೋ. ಅಣ್ಣ ಮೇಲೋ ಬಣ್ಣಕ್ಕೆ ಬೀಳುಪು ತಾಮೇಲೋ. ಅಣ್ಣ ಮೇಲೋ ಬಣ್ಣಕ್ಕೆ ಬೀಳುಪು ತಾಮೇಲೋ. ಆದಿ ಮೇಲೋ ಆಕಾಶ ಮೇಲೋ ಬುಡದಿ ಸೂರ್ಯನು ತಾಮೇಲೋ. ಆದಿ ಮೇಲೋ ಆಕಾಶ ಮೇಲೋ ಬುಡದಿ ಸೂರ್ಯನು ತಾಮೇಲೋ. ಹಗಲು ಮೇಲೋ ರಾತ್ರಿಯು ಮೇಲೋ. ಹಗಲು ಮೇಲೋ ರಾತ್ರಿಯು ಮೇಲೋ. ರಾತ್ರಿಲಿ ಚಂದ್ರನ ಬೆಳಕು ಮೇಲೋ. ಮಾರ್ಟಿನ್ ಯೋ. ವಿಡಿಯೋ ಕನ್ನಡ ಫ್ರೀವರ್ಸ್. ಗೀತೆ ಕನ್ನಡ ಫ್ರೀವರ್ಸ್. ಮನುಷ್ಯನ ಗುಣದ ಕಣಗಳು ಸೃಷ್ಟಿಸುತ್ತೆ ಅವನ ವಿಭಿನ್ನ ಕಥೆಗಳು. ಹೇಳೋದಕ್ಕೆ ಸಾಲೋದಿಲ್ಲ ನನ್ನ ಸಾಲುಗಳು, ಕೇಳೋದಕ್ಕೂ ಇಲ್ಲಿ ನೆಟ್ಟಗಿಲ್ಲ ನಿಮ್ಮ ಕಿವಿಗಳು. ದೇವ್ರು ಕೊಟ್ಟಿದ್ದಾರೆ ಸುಖಕ್ಕೆ ದುಃಖ ಫ್ರೀ, ಅದ್ರ ಮೇಲಾಡ್ತಿದ್ದಾರೆ ಹಿಡ್ಕೊಂಡು ಎಕ್ಸ್ಬಾಕ್ಸ್ ಮತ್ತು PS3. ತುಂಬಾ ಕಷ್ಟವಾಗಿದೆ ಜೀವನ ಅರ್ಥ ಮಾಡ್ಕೋ, ಬೇರೆಯವ್ರನ್ನೆಲ್ಲ ಆಡ್ಕೊಳ್ಳೋ ಮುಂಚೆ ನಿನ್ನ ನೋಡ್ಕೋ. ಇಷ್ಟಪಟ್ಟು ಕಷ್ಟಪಟ್ರೆ ನಷ್ಟ ಇಲ್ಲ, ಇಷ್ಟೆಲ್ಲ ಗೊತ್ತಿದ್ರು ಎಷ್ಟೋ ಜನ ಮಾಡೋದಿಲ್ಲ. ನಂಗೊತ್ತು ಯಾಕಂತ ನಾನ್ ಮುಂಚೆ ಹೇಳಿದ್ನಲ್ಲ, ನಮ್ ಜೀನ್ಸ್ ಪ್ಯಾಂಟ್ ಕೇಳಕ್ ಬಂದ್ರು ಕೇಳೋರ್ ಯಾರು ಇಲ್ಲ. ನಾನೇ ಎಲ್ಲ ಅಂತ ನಾನೇನ್ ಹೇಳ್ತಾ ಇಲ್ಲ, ಕನ್ನಡ ಉಳಿಸೋ ಪ್ರಯತ್ನ ಹೋದಲೆಲ್ಲ. ನಾನು ನೀಡುತ್ತಿಲ್ಲ ರ್ಯಾಪ್ ಸ್ಪರ್ಧೆ ಯಾರಿಗೂ ಇಲ್ಲಿ, ಸೊ ನಿಮ್ದೆ ದೊಡ್ಡದು ನೀವೇ ಗೆಲ್ಲಿ. ಆದ್ರೆ ಲಿರಿಕ್ಸ್ ಕದ್ದು ಮಾಡ್ಕೋಬೇಡ ಕಮ್ಮಿ ನಿನ್ನ ರೇಂಜ್. ಹೇಟರ್ಸ್ ಎಲ್ಲ ವೇಟರ್ಸ್ ತರ ಎವ್ರಿ ಟೈಮ್ ಐ ಗಿವ್ ದೆಮ್ ಚೇಂಜ್. ಧಿಕ್ಕರಿಸುವವರಿಗೆ ನನ್ನ ಬಂಧನೆ ಸುಮ್ಮನೆ, ಎದುರು ಕೆಣಕಿದ್ರೆ ನನ್ನ ಶ್ರೇಷ್ಠ ಅಂತ ಅನ್ಕೊಂಡ್ರೆ ನಿಮ್ಮನೆ, ನಾನು ಬಿಡೋದಿಲ್ಲ ನಿಮ್ಮನ್ನ ಸುಮ್ಮನೆ. ನಾಮಿನೇಷನ್ಸ್ ಅನ್ನುವ ಈ ಒಂದು ಚಟುವಟಿಕೆ ಇಷ್ಟೊಂದು ಆಸಕ್ತಿದಾಯಕವಾಗಿದ್ದರೆ, ಇಷ್ಟೊಂದು ಆಕರ್ಷಕವಾಗಿದ್ದರೆ, ಇನ್ನೊಂದೊಂದು ಮ್ಯೂಸಿಕ್ ವಿಡಿಯೋ ಹೇಗಿದ್ದಿರಬಹುದು. ಟಾರಿಯನ್ ಲೋಕಿ ಅವರ ಪ್ರಕಾರ ಅತ್ಯುತ್ತಮ ಮ್ಯೂಸಿಕ್ ವಿಡಿಯೋ ಪ್ರಯತ್ನಗಳು ಕನ್ನಡದಲ್ಲೇ ಆಗ್ತಿವೆ ಮತ್ತು ಅತ್ಯಂತ ಆಸಕ್ತಿಯಿಂದ ಕೀಮಾ ಅವಾರ್ಡ್ಸ್ನ ಸ್ಪರ್ಧೆಯಲ್ಲಿ ಅವರೆಲ್ಲರೂ ಭಾಗಿಯಾಗಿದ್ದಾರೆ ಅನ್ನುವ ವಿಷಯವನ್ನು ಅವರು ಸಾದರಪಡಿಸಿದ್ದಾರೆ. ಆದರೆ ಬೆಸ್ಟೆಸ್ಟ್ ಆಫ್ ದ ಬೆಸ್ಟ್ ಯಾರು ನೋಡೋಣ ಅಲ್ಲ. ಅದಕ್ಕಾಗಿ ಮತ್ತೊಮ್ಮೆ ವೇದಿಕೆಗೆ ಸ್ವಾಗತಿಸಿ ಮಹೇಶ್. ಕೀಮಾ ಅವಾರ್ಡ್ ಅತ್ಯುತ್ತಮ ಮ್ಯೂಸಿಕ್ ವಿಡಿಯೋ ನ್ಯೂ ಏಜ್ ಸಂಗೀತ ಗೋಸ್ ಟು ಅಲೋಕ್ ಬಾಬು. ಎಲ್ರಿಗೂ ನಮಸ್ಕಾರ. ಇಷ್ಟನಾ ಗುರು ಜೋಶು? ಎಲ್ರಿಗೂ ನಮಸ್ಕಾರ ಗುರು. ಕೀಮಾ ಅವಾರ್ಡ್ಸ್ ಎಲ್ರಿಗೂ ತುಂಬ ಧನ್ಯವಾದಗಳು. ಸ್ಪೆಷಲಿ ಹಿಂದಿಯಲ್ಲಿ ವಿಡಿಯೋ ಸಾಂಗ್ಸ್ ಬರುತ್ತೆ, ತಮಿಳಲ್ಲಿ ವಿಡಿಯೋ ಸಾಂಗ್ಸ್ ಬರುತ್ತೆ, ಆದರೆ ಕನ್ನಡದಲ್ಲಿ ವಿಡಿಯೋ ಸಾಂಗ್ಸ್ ಬರ್ತಾ ಇದೆ ಅಂತ ಇದನ್ನು ನೋಡಿ ಗೊತ್ತಾಯಿತು. ಅದೇ ಥರನೇ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ನಿಮ್ಮ ಪ್ರೀತಿ ತೋರಿಸಿ ನಮ್ಮನ್ನ ಗೆಲ್ಸಿದ್ದೀರಾ.
ಸೊ ಇದೇ ಥರ ಎಲ್ಲ ಆರ್ಟಿಸ್ಟ್ ಮೇಲೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ. ಕನ್ನಡ ಹಾಡುಗಳನ್ನ ದಯವಿಟ್ಟು ಕೇಳಿಸಿ ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳೆಲ್ಲರನ್ನೂ ಎನ್ಕರೇಜ್ ಮಾಡಿ. ನಿಮ್ಮ ಎನ್ಕರೇಜೇ ಯಾವತ್ತು ನಮ್ಮನ್ನ ಈ ಮಟ್ಟಕ್ಕೆ ತೊಗೊಂಡು ಬರೋದು. ಥ್ಯಾಂಕ್ ಯು, ಧನ್ಯವಾದಗಳು, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಕೀಮಾ, ಲವ್ ಯು ಆಲ್. ಮತ್ತೊಮ್ಮೆ ಆ ತಂಡಕ್ಕೆ, ವಿಜೇತ ತಂಡಕ್ಕೆ, ಪ್ರತಿಷ್ಠಿತ ಕೀಮಾ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿರುವ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು. ಈ ಜೋಶ್ ಅವರಲ್ಲಿ ಸದಾ ಇರಲಿ ಅನ್ನೋದೇ ನಮ್ಮ ಕೋರಿಕೆ. ಮುಂದಿನ ಹಂತದಲ್ಲಿ ಬೆಸ್ಟ್ ಮಿಕ್ಸ್ ಅಂಡ್ ಮಾಸ್ಟರಿಂಗ್ ಎಂಜಿನಿಯರ್ ನಾನ್ ಫಿಲ್ಮ್ ಕ್ಯಾಟಗರಿ. ನಾಮಾಂಕಿತರು ನಾನ್ ಫಿಲ್ಮ್ ಮ್ಯೂಸಿಕ್ ಅತ್ಯುತ್ತಮ ಮಿಕ್ಸಿಂಗ್ ಅಂಡ್ ಮಾಸ್ಟರಿಂಗ್ ಇಂಜಿನಿಯರ್ ಸಮೀರ್ ಕುಲಕರ್ಣಿ. ಆಲ್ಬಮ್ ಯಂಗ್ ಯಂಗೋ ಸೀರೀಸ್, ಹಾಡು ಯಂಗ್ ಯಂಗೋ 2. ಕನ್ನಡ ನಾಡಲ್ಲಿ ಕೂಡು ಮಾಡಿರೋ ಪ್ರೀತಿಯ ಹಕ್ಕಿ ಬಂದ್ರಿ ಕನ್ನಡ ನೆಲಕ್ಕೆ ತಟ್ಟಿ 40 ಸೈಟನು ಅದು ಮೆಟ್ಟಿ ನಿಮ್ಮ ಆಗಮನಕ್ಕೆ ಸ್ವಾಗತ ಎಂದು ಪ್ರೀತಿಯ ನಗುವಲ್ಲಿ. RS ಗಣೇಶ್ ನಾರಾಯಣನ್. ಆಲ್ಬಮ್ ಸಾರಿ, ಹಾಡು ಸಾರಿ. ಸಾರಿ ಸಾರಿ ಹೇಳು ಸಮಯವಿದೆ. ರಾಕೇಶ್. ಆಲ್ಬಮ್ ಮೌನ ಮಾತಾಯಿತು, ಹಾಡು ಓ ಒಲವೇ. ನನ್ನಲ್ಲೇ ನನ್ನ ಮನಸ್ಸಲ್ಲೇ ಮನದ ಕಣದಲ್ಲೇ ನೀನಿರುವೆ ನನ್ನೊಳಗೆ. ಪ್ರಮಥ್ ಕಿರಣ್. ಆಲ್ಬಮ್ ಅಣ್ಣ ಮೇಲೋ, ಹಾಡು ಅಣ್ಣ ಮೇಲೋ. ಅಣ್ಣ ಮೇಲೋ ಬಣ್ಣ ಮೇಲೋ ಬಣ್ಣಕ್ಕೆ ಬೀಳುಪು ತಾಮೇಲೋ ಆದಿ ಮೇಲೋ ಆಕಾಶ ಮೇಲೋ ಬುಡದಿ ಸೂರ್ಯನು ತಾಮೇಲೋ ಆದಿ ಮೇಲೋ ಆಕಾಶ ಮೇಲೋ. ಚೇತನ್. ಆಲ್ಬಮ್ ಸಿಂಗಲ್ಸ್, ಹಾಡು ನಿರ್ಭಯ. ನೀನೆ ತಾಯಿ, ನೀನೆ ಗುರು ಈ ಲೋಕಕ್ಕೆ, ನೀನೆ ಶಕುನಿ. ಬೆಸ್ಟ್ ಮಿಕ್ಸ್ ಅಂಡ್ ಮಾಸ್ಟರಿಂಗ್ ಎಂಜಿನಿಯರ್ ಧ್ವನಿ ತಂತ್ರಜ್ಞಾನ ಈ ವಿಷಯದಲ್ಲಿ ಕೌಶಲ್ಯವನ್ನು ಯಾರು ಸಾದರಪಡಿಸಿದ್ದಾರೆ ಈ ಎಲ್ಲ ಪ್ರಯತ್ನಗಳಲ್ಲಿ ತಿಳಿಸುವ ಸಲುವಾಗಿ ಒಬ್ಬರಲ್ಲ ಇಬ್ಬರು ವೇದಿಕೆಗೆ ಬರ್ತಿದ್ದಾರೆ. ಒಬ್ಬರು ನಮ್ಮವರೇ ಆದ ಗೌತಮ್ ಶೆನಾಯ್. ನಮ್ಮವರೇ ಅನ್ನುವ ಆ ಒಂದು ಪದದ ಪ್ರಯೋಗಕ್ಕೆ ಕಾರಣ ಇವರು ಜೂರಿಯಲ್ಲಿ ಒಬ್ಬರಾಗಿದ್ದಂಥವರು ಮತ್ತು ಸಾಚಿ ಏಜೆನ್ಸೀಸ್ನ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವಂಥವರು ಶ್ರೀ ಗೌತಮ್ ಶೆನಾಯ್ ಸರ್, ದಯಮಾಡಿ ಬನ್ನಿ. ಜೊತೆಗೆ ಇನ್ನೊಬ್ಬ ವಿಶೇಷ ಅತಿಥಿ ಈಗ ವೇದಿಕೆಗೆ ಆಗಮಿಸಲಿದ್ದಾರೆ. ಯಾರವರು? ವಿಜಯ್ ರಾಘವೇಂದ್ರ ಅವರನ್ನು ವೇದಿಕೆಗೆ ಬಿಗ್ ಬಾಸ್ ಆಹ್ವಾನಿಸುತ್ತಿದ್ದಾರೆ. ದಯಮಾಡಿ ಸ್ವಾಗತಿಸಿ ನಮ್ಮ ಪ್ರೀತಿಯ ಕೊಟ್ರೇಶಿ ಚಿನ್ನಾರಿ ಮೊತ್ತ ವಿಜಯ್ ರಾಘವೇಂದ್ರ. ಪ್ರಶಸ್ತಿಯ ಘೋಷಣೆ ಈಗ ವಿಜಯ್ ಮತ್ತು ಪ್ರಧಾನ ಶ್ರೀ ಇಬ್ಬರು ಗೌತಮ್ ಶೆನಾಯ್ ಮತ್ತು ವಿಜಯ್ ರಾಘವೇಂದ್ರ ಅವರಿಂದ. ಈ ಪ್ರೋತ್ಸಾಹಕ್ಕೆ ಮೊದಲು ನಾನು ನಿಮಗೆಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತೀನಿ. ಈಗ ಪ್ರಶಸ್ತಿ ಘೋಷಣೆ. ಕೀಮಾ ಅವಾರ್ಡ್ ಅತ್ಯುತ್ತಮ ಧ್ವನಿ ಮಿಶ್ರಣ ತಂತ್ರಜ್ಞ ಚಲನಚಿತ್ರೇತರ ಸಂಗೀತ. ಈ ಅವಾರ್ಡ್ ಪ್ರಮಥ್ ಕಿರಣ್. ಆಲ್ಬಮ್ ಅಣ್ಣ ಮೇಲೋ, ಗೀತೆ ಅಣ್ಣ ಮೇಲೋ. ಪ್ರಮಥ್ ಕಿರಣ್. ಇನ್ನು ಮುಂದಿನ ವಿಭಾಗ ಬೆಸ್ಟ್ ಇಂಡಿ ಆರ್ಟಿಸ್ಟ್. ನಾಮಾಂಕಿತರು ನ್ಯೂ ಏಜ್ ಮ್ಯೂಸಿಕ್ ಅತ್ಯುತ್ತಮ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಅಲೋಕ್ ಬಾಬು. ಆಲ್ಬಮ್ ಯಂಗ್ ಯಂಗೋ ಸೀರೀಸ್, ಹಾಡು ಯಂಗ್ ಯಂಗೋ 2. ಕನ್ನಡ ನಾಡಲ್ಲಿ ಕೂಡು ಮಾಡಿರೋ ಪ್ರೀತಿಯ ಹಕ್ಕಿ ಬಂದ್ರಿ ಕನ್ನಡ ನೆಲಕ್ಕೆ ತಟ್ಟಿ 40 ಸೈಟನು ಅದು ಮೆಟ್ಟಿ ನಿಮ್ಮ ಆಗಮನಕ್ಕೆ ಸ್ವಾಗತ ಎಂದು ಪ್ರೀತಿಯ ನಗುವಲ್ಲಿ. ಬಿಜ್ಜಲ ನಟರಾಜ್. ಆಲ್ಬಮ್ ಡುಬಾಕ್ ಜೀವನ, ಹಾಡು ಡುಬಾಕ್ ಜೀವನ. ಇದು ಡುಬಾಕ್ ಜೀವನ. ಬೈಕೋಬೇಡಿ ನನ್ನನ, ನಿಜ ಹೇಳ್ತೀನಿ ಈ ದಿನ, ಬಾಳ್ತಾ ಇರೋದು ನಮ್ ಜನ. ಮಾರ್ಟಿನ್ ಯೋ. ಆಲ್ಬಮ್ ಸಿಂಗಲ್,
ಹಾಡು ಜೀವನ ತಳ್ಳೋ ಗಾಡಿ. ಜೀವನ ತಳ್ಳೋ ಗಾಡಿ, ನಾವ್ ಅದನ್ನ ತಳ್ಳಬೇಕು. ನಾನ್ ತುಂಬಾ ಒಳ್ಳೆ ಹುಡುಗ, ಅದ್ ನೀವು ತಿಳ್ಕೋಬೇಕು. ಲವ್ ರಿಲೇಶನ್ಶಿಪ್ ಕೈ ಸಿಗೋದ್ ಬರೀ ಚಿಪ್ಪು. ಯಾರಿಗಾದ್ರೂ ಗೊತ್ತಾ ಇಲ್ಲಿ ಸಾಯೋದು ನೀವ್ ಯಾವತ್ತು? ಹುಟ್ಟಾಗ ನಮ್ಮಪ್ಪ. ಸಿದ್ಧಾರ್ಥ್ ಆಲ್ಬಮ್ ಗಾಂಚಲಿ, ಹಾಡು ಗಾಂಚಲಿ. ಎಲ್ರಿಗಿಂತ ಸ್ವಲ್ಪ ಜಾಸ್ತಿ ನಂಗೆ, ನಾನಿರೋದೇ ಹೀಗೆ. ನಾನ್ ನೋಡ್ತಿದ್ಯಾ ಗೊತ್ತಿಲ್ವಾ ನಿಂಗೆ? ಇನ್ನೀಗ ಬೆಸ್ಟ್ ಇಂಡಿ ಆರ್ಟಿಸ್ಟ್ ಯಾರದು ತಿಳಿಸುವ ಸಲುವಾಗಿ ವಿಜಯ್ ರಾಘವೇಂದ್ರ ಮತ್ತು ಗೌತಮ್ ಶೆನಾಯ್ ಎರಡನೇ ಬಾರಿಗೆ ವೇದಿಕೆಯಲ್ಲಿ. Any guesses? Keep guessing. Okay. ಅತ್ಯುತ್ತಮ ಸ್ವತಂತ್ರ ಕಲಾವಿದ, ಬೆಸ್ಟ್ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ವಿಜಯ್ ರಾಘವೇಂದ್ರ. ಅಷ್ಟೊಂದು ಪ್ರತಿಭೆ ಇನ್ನೂ ಇಲ್ಲ ಅಕ್ಕ. ಓಕೆ, ಈ ಅವಾರ್ಡನ್ನ ಗೆದ್ದವರು ಬಿಜ್ಜಳ ನಟರಾಜ್, MC ಬಿಜು. ಕಂಗ್ರ್ಯಾಚುಲೇಷನ್ಸ್. ಕಿಮಾ ಪ್ರಶಸ್ತಿ 2015 ಬೆಸ್ಟ್ ಇಂಡಿ ಆರ್ಟಿಸ್ಟ್ ಈ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಸೊ ಒಂದು ನಿಕ್ ನೇಮ್ ಇದೆ ನನಗೆ, ಮಷಿನ್ ಗನ್ ಅಂತ. ಅಲೋಕ್ ಬ್ರೋ ಅವ್ರು ಕೊಟ್ಟಿದ್ದದು. ಸೊ ಪ್ರಾಬ್ಲಿ ನಾನು ಫಾಸ್ಟೆಸ್ಟ್ ಕನ್ನಡ ರ್ಯಾಪ್ ಇವಾಗ ಮಾಡ್ತೀನಿ. ಸೆಳೆದಳವಳು ನನ್ನ ನೋಟದಲ್ಲಿ, ಏನು ಅಡಗಿದೆ ಮೈ ಮಾಟದಲ್ಲಿ. ತಲೆ ಹೋದೆ ನಾನು ಅವಳ ಮತ್ತಿನಳಿ, ಅವಳು ನನ್ನ ಸೊತ್ತು ಅಂತ ನಿಮಗೆ ಗೊತ್ತಿರಲಿ. ಅವಳ ತುಟಿ ಅವಳ ಕೇಳು ಬಹಳ ಸರಳವಾದ ಮುತ್ತು, ಕಾಡಿಗೆ ಕಾಡಿದ ಹುಚ್ಚನ ಮಾಡಿದೆ ಎಂದವಳಿಗೆ ಗೊತ್ತು. ಅವಳ ಪ್ರೀತಿಯ ಬಾವಿಯ ದಾಹವ ತಣಿಸಿದ ಮಾಡಿದ ಧನ್ಯ. ಪದ ಬಳಿಕೆ ಪದ ಬಳಿಕೆ ಪದ ಬಳಿಕೆ ಇದೆ 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 ನನ್ನ ಪದ ಬಳಿಕೆ. ನೋಡು ನೋಡು ತಲೆ ಕೇಳಿ ಕೇಳಿ ತಲೆ ತಲೆ ಒಳಗಡೆ ಜಾಗ ಮಾಡಕಲೆ. ಇದು ಹೊಸ ಅಲೆ, ಇದು ನೀನು ಕಳಿಸಲೆ ಗೆಲೆ ಬಲೆ ನಿನ್ನ ಜಾಗದಲ್ಲೇ ಕರೆಂಟಿನ ಕುಕ್ಕರಲ್ಲ. ಇದೊಂಥರ ಸೌದೆ ಒಲೆ ಅಳು ಉಳಿಸಲು ಯೋಚನೆ ನಾ ಮಾಡಲ್ಲ. ಸುಮ್ಮನೆ ಗಮನ ಬೆರಡಿಸಲೇಬಹುದು, ನಾ ಕೇಳಲ್ಲ. ಸುಮ್ಮನೆ ನಾ ಹೇಳಲ್ಲ, ಸುಮ್ಮನೆ ಹೇಳಲ್ಲ. ಬೇಗದ ಬದ ಬಳಿಗೆ ಗಮನಕ್ಕೆ ತರೋದ್ರಲ್ಲಿ ಕೇಳಿಲ್ಲ. ಯಾಕಿಂಗೆ ಹೊಟ್ಟೆ ಉರಿ ಸಹ ಬಾಳ್ವೆ ನೀನು ಕಲ್ಲಿ ಮರಿ. ತಪ್ಪನ್ನೆಲ್ಲ ನೀನು ಮಾಡು ಸರಿ, ಹೇಳು ಎಲ್ಲರೂ ತಣ್ಣಗಿರಿ. ನಾ ಮನದ ಗಮನ ಸಲವೆ ಕಲಗ ನಮ್ಮನ್ನ ಹೊರಬಡುವ, ಹಿಡಿದು ಚಲದಿ ಹೊಡೆದೊಡ್ತಾರೆ ಅಡೆತಡೆಗಳು ಸಿಗುವ. ಇಜ್ಜನ ಮತಿಗಳು ದಳಪತಿಗಳು ತನಿಸ್ ಕಲಿಸಿರುವ. ಈ ಕನ್ನಡದಲ್ಲಿ ಕನ್ನಡಿಗನ ಇತಿಹಾಸ ಒಬ್ಬರೇ ಬಾ. ನನಗೆ ಎದೆ ಓದಾಡದೆ ನಿಂಗೆ ಕಾಣುವುದು ಬರ್ರಿ ಕನ್ನಡ. ಬೆಸ್ಟ್ ರ್ಯಾಪರ್ ಅಂತೆಲ್ಲೂ ನಾ ಹೊಡ್ಕೊಂಡಿಲ್ಲ ಬಂಬಡ್ಡ. ಬನ್ನಿ ನನ್ನ ಸಂಗಡ್ಡ, ಕ್ವಾಟ್ಲೆ ಮಾಡೋಣ. ಆದ್ರೆ ಬರಕ್ ಮುಂಚೆ ಮರಿ ಬೇಡಿ ತರುವುದಕ್ಕೆ ಕಾಸನ್ನ. ಇರುವೆನ ಸಡೆಗಳ ಸಂಘದಿಂದ ದೂರಪುರ ಕಲಿಸುವೆ. ನಿಂಗೆ ಮಾತಾಡೋದೆ ಮಹಾಶೂರ ನಮ್ಮ ಊರಿಗೆ ನೇರಿಗೆ ಕುರಿಗಳ ನಡುವಿನಲ್ಲಿ ಇರುವೆನು. ಮಾರಿಕೊಂಡು ಮಾರದ ಬುದಿಗೆಯನ್ನು ತಿನ್ನಿಸುವ ಭೋಜನ ಸಾಕು ತಿಂದಿದ್ದಲ್ಲದೇನು ಆಸೆ ರೈತ ಮನವರಿಗೆ ನಾಡು ಮಿಡಿತ ಸಾವು ನಾಲಿಗೆಯನ್ನು ಕಳಿಸುವೆ ನಿನಗೆ ಪದ ಬಳಿಕೆ. ಧನ್ಯವಾದಗಳು. ತುಂಬಾ ತುಂಬಾ ಥ್ಯಾಂಕ್ಸ್ ಬ್ರೋ. RJ Vicky bro, I see you. Thank you so much. ಥ್ಯಾಂಕ್ ಯು ಸೋ ಮಚ್ ಅಂಡ್ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ತುಂಬ ಒಳ್ಳೆಯದಾಗಲಿ, ಸದಾ ಯಶಸ್ಸು ನಿಮ್ಮ ಜೊತೆ ಇರಲಿ. ಹಾಗೆ ನಮ್ಮ ಪ್ರೀತಿಯ ರಾಘಣ್ಣ, ವಿಜಯ್ ರಾಘವೇಂದ್ರ ಮತ್ತು ಗೌತಮ್ ಶೆನಾಯ್ ಅವರಿಗೂ ನಮ್ಮ ಧನ್ಯವಾದಗಳು. ACDC ತಾಣದವರು ಕಾಯ್ತಾ ಇದ್ದಾರೆ ಮುಂದಿನ ಒಂದು ಚಂದದ ನೃತ್ಯವನ್ನ ನಿಮಗಾಗಿ ಸಾದರಪಡಿಸುವ ಸಲುವಾಗಿ. ಒಂದು ರೋಷದ ನೃತ್ಯ ಅನ್ನಬಹುದಾ, ಕಾರಣ ಉಗ್ರಂ ಚಿತ್ರದಿಂದ ಆಯ್ಕೆ ಮಾಡಿರುವಂತಹ ಗೀತೆಯೊಂದಕ್ಕೆ ಅವರಿಂದ ನೃತ್ಯ ಪ್ರದರ್ಶನ. ಸಿಂಹ ಚಾಯ ಹರಿದಹದ
ಪೌರುಷಂ ಸಹಸ್ರಾಯುಧಾರ್ಷಣ ರಣ 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 ಉಗ್ರಂ ವೀರಂ ಅಟ್ಟಹಾಸದ ಬೆಟ್ಟಿ ಎಂಟದ ಗುಂಡಿಗೆ ತಟ್ಟಿ ಸಿಡಿದೆತ್ತರೆ ಉಗ್ರಂ ವೀರಂ ರಣರಂಗದ ರಣಕಹಳೆದ ರಣಕ್ರೂರರ ರಣಹಂತಕ ರಣತಂತ್ರದ ಉಗ್ರಂ ವೀರಂ ಒಬ್ಬಿರಿದು ಚೆಂಡಾಡುತ್ತ ಕಡಿಬಡಿದು ಸತ್ತಡೆದಿಸುವ ಉಗ್ರಂ ವೀರಂ ಸಿಡಿಸಿಡಿಲಂತೆ ಜಡಿತವನಂತೆ ಗರಗರ ಬಡಿವ ಹಠ ಚಡದಂತೆ ಎದುರಾರಿಲ್ಲದ ಉಗ್ರಂ ವೀರಂ ಇನ್ನು ಮುಂದಿನ ಹಂತದ ಪ್ರಶಸ್ತಿಗಳ ಪ್ರದಾನ ನ್ಯೂ ಏಜ್ ಅವಾರ್ಡ್ಸ್ ಬೆಸ್ಟ್ ಡಿಜೆ ರಿಮಿಕ್ಸ್ ನೋಡೋಣ. ನಾಮಾಂಕಿತರು ನ್ಯೂ ಏಜ್ ಮ್ಯೂಸಿಕ್ ಡಿಜೆ ರಿಮಿಕ್ಸ್ ನಿಖಿಲ್ ನಾಣಯ್ಯ ಮುಕ್ಕಾತೀರ, ಆಲ್ಬಮ್ ಅಧ್ಯಕ್ಷ, ಗೀತೆ ಓಪನ್ ಹೇರ್ಸು. ಡಿಜೆ ಯಶ್, ಆಲ್ಬಮ್ ಡಿಜೆ ಯಶ್ ರಿಮಿಕ್ಸ್, ಗೀತೆ ಸ್ಯಾಂಡಲ್ವುಡ್ ನಾನ್ ಸ್ಟಾಪ್ ಮಿಕ್ಸ್ 2014. ಬೆಸ್ಟ್ ಡಿಜೆ ಕಿಮಾ ಪ್ರಶಸ್ತಿ ಯಾರಿಗೆ ಘೋಷಿಸುವ ಸಲುವಾಗಿ ಡಿಜೆ ಗೋಪು ಮತ್ತು ಡಿಜೆ ದೀಜ್ ಪಾವಕ ವೇದಿಕೆಯಲ್ಲಿ. ನಮಸ್ಕಾರ. And the award for best DJ remix new age music goes to DJ Yash. DJ Yash making it happen. ಕಿಮಾ ಪ್ರಶಸ್ತಿಯ ಗರಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಬೆಸ್ಟ್ ಮ್ಯೂಸಿಕ್ ಬ್ಯಾಂಡ್ ಆ ಪ್ರಶಸ್ತಿಗಾಗಿ ಇಬ್ಬರು ಕಣದಲ್ಲಿದ್ದರು. ಈಗಾಗಲೇ ನಾವು ತಿಳಿಸಿದ ಹಾಗೆ ಅರ್ಬನ್ ಲ್ಯಾಡ್ಸ್ ಇಲ್ಲಿ ವೇದಿಕೆಗೆ ಬಂದು ತಮ್ಮ
ಸಾಧನೆಯನ್ನು ಅಥವಾ ತಮ್ಮ ಸಾಮರ್ಥ್ಯವನ್ನು ಸಾದರಪಡಿಸೋಕ್ಕೆ ಸಾಧ್ಯವಾಗಲಿಲ್ಲ. ಹಿಪ್ ಹಾಪ್ ಕನ್ನಡಿಗರು ತಮ್ಮ ಪ್ರದರ್ಶನವನ್ನು ನೀಡಿದ್ದಾರೆ. ಈಗ ಪ್ರಶಸ್ತಿಯ ಘೋಷಣೆ. DJ ಗೋಪು ಆ್ಯಂಡ್ DJ ಡೀಜ್ ಪಾವಕ ಮತ್ತೊಮ್ಮೆ ವೇದಿಕೆಯಲ್ಲಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಬೆಸ್ಟ್ ಕನ್ನಡ ಮ್ಯೂಸಿಕ್ ಬ್ಯಾಂಡ್ ಕ್ಯಾಟಗರಿನಲ್ಲಿ ಅವಾರ್ಡ್ ತಗೋತಾ ಇರೋರು ನಾವು ಇವಾಗ ಅನೌನ್ಸ್ ಮಾಡೋಕ್ಕೆ ಮುಂಚೆ ಫಾರ್ ಅನ್ಫಾರ್ಚುನೇಟ್ ರೀಸನ್ಸ್ the other band couldn't make it. But in any case, the guys who have won it also deserve it. And the winners for the best Kannada music band is Hip Hop Kannadigaru. Hip Hop ಕನ್ನಡಿಗರು. Yo! ಹಿಪ್ ಹಾಪ್ ಕನ್ನಡಿಗರಿಗೊಂದು ಹಿಪ್ ಹಾಪ್ ಚಪ್ಪಾಳೆ ಸಾಧ್ಯವಾ ನೋಡಿ. Come on, non-stop ಚಪ್ಪಾಳೆ ಬರ್ಲಿ. ಕೀಮಾ ಪ್ರಶಸ್ತಿ 2015 ಬೆಸ್ಟ್ ಮ್ಯೂಸಿಕ್ ಬ್ಯಾಂಡ್ ಶ್ರೇಷ್ಠ ಸಂಗೀತ ತಂಡ ಕೀಮಾ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಹಿಪ್ ಹಾಪ್ ಕನ್ನಡಿಗರು. ಶುರು ಮಾಡುವೆ ನನ್ನ ವಿಭಿನ್ನ ಕ್ವಾಟ್ಲೆಯನ್ನ, ನನ್ನ ಸಾಹಿತ್ಯ ಕಿಕ್ ಕೊಡುತ್ತೆ ಒಂದ್ ಫುಲ್ ಬಾಟಲ್ಗಿನ್ನ. ಕನ್ನಡ ಕಾಮಧೇನು ಇದನ್ ಸ್ವಲ್ಪ ಜಾಸ್ತಿ ಬಳಸಿ, ಮ್ಯೂಸಿಕ್ ರ್ಯಾಪ್ಗೆ ನಾನು ಹಳೆ ವಿದ್ಯಾರ್ಥಿ. ಜಗತ್ತಿನಾದ್ಯಂತ ಇವ್ರಿಗೆ ಒಂದ್ಸಲಿ ಯೋ ಮಾಡ್ಬಿಡಿ. 1 2 3. ಆಲ್ರೈಟ್. ಇದೊಂದು ಪುಟ್ಟ ಪಟ್ಟಿ ಇದೆ, ಇದನ್ನು ಸಾದರಪಡಿಸಲೇಬೇಕು. ಕಾರಣ ಇವತ್ತು ನೀವು ಚಪ್ಪಾಳೆ ತಟ್ಟುತ್ತಿದ್ರೆ, ಇವತ್ತು ಪ್ರಶಸ್ತಿಯ ಗರಿ ಅನೇಕ ಪ್ರತಿಭಾವಂತರಿಗೆ ಸಾಧ್ಯವಾಗಿದ್ರೆ ಅದಕ್ಕೆ ಕಾರಣ ಈ ಪಟ್ಟಿಯಲ್ಲಿರುವಂತಹ ಹೆಸರು. ಇವರೆಲ್ಲರಿಗೆ ನಾವು ಏನು ಕೊಟ್ಟೆವು? ಕೊಡುವುದೇನು ಕೊಂಬುದೇನು, ಒಲವು ಸ್ನೇಹ ಪ್ರೇಮ ಅಷ್ಟೇ. ಹಾಗಾಗಿ ಒಂದು ಪುಟ್ಟ ಆದರೆ ಹೃದಯ ತುಂಬಿದ ಧನ್ಯವಾದ ವಂದನೆಯನ್ನು ಇವರೆಲ್ಲರಿಗೆ ಸಲ್ಲಿಸ್ತಾ ಇದ್ದೇವೆ. ಈವೆಂಟ್ ಪಾರ್ಟ್ನರ್ಸ್ ಸಿರಿ ವೈಭವ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ, ದ ಚಾನ್ಸರಿ ಪೆವಿಲಿಯನ್, newskernataka.com, ವರ್ಣ, ಬೀಟ್ ಗುರೂಸ್, ವಿಲಾಸ್ ನಾಯಕ್, ಅಚ್ಚಿ ಕ್ಲಾಸಿಕಲ್ ಡಾನ್ಸ್ ಸೆಂಟರ್, ಮಾಲ್ ಆಫ್ ಮೈಸೂರು, ಪ್ರಣವ ಸ್ಟುಡಿಯೋಸ್, ಚಿರಾಗ್ ಆಡ್ಸ್, ಬ್ಯಾಂಗ್ಳೂರ್ ಫೋಟೋ, ಒನ್ಸ್ ಮೋರ್, ದೀಪ್ತಿ ಸೌಂಡ್ಸ್ ಅಂಡ್ ಲೈಟ್ಸ್, ಬೆವಿನ್ ಓಟ್ಸ್, ನರೇನ್ ಫೌಂಡೇಶನ್, ಕರ್ನಾಟಕ ಸಿನೆ ಸೌಂಡ್ ಎಂಜಿನಿಯರ್ಸ್ ಅಸೋಸಿಯೇಷನ್, ದಿ ಅಡ್ವರ್ಟೈಸಿಂಗ್ ಕ್ಲಬ್ ಬ್ಯಾಂಗ್ಳೂರ್, PRO ನಾಗೇಂದ್ರ. ಹಾಗೆ ನಮ್ಮೆಲ್ಲ ವಿಶೇಷ ಅತಿಥಿಗಳು ಶ್ರೀ TS ನಾಗಾಭರಣ, ಶ್ರೀ ನಾಗತಿಹಳ್ಳಿ ಚಂದ್ರಶೇಖರ್, ಡಾಕ್ಟರ್ BK ಸುಮಿತ್ರಾ, ಶ್ರೀ ಗುರುಪ್ರಸಾದ್, ಶ್ರೀ NA ಹ್ಯಾರಿಸ್, ಶ್ರೀ ಅಬ್ದುಲ್ಲಾ ರಿಫಾವ್, ಶ್ರೀ ವಿಜಯ ರಾಘವೇಂದ್ರ, ಡಾಕ್ಟರ್ ನಾಗಾಂಬಿಕಾ ದೇವಿ, ಡಾಕ್ಟರ್ ಸಲೀಂ. ಜೂರಿಗಳಾಗಿ ನಮ್ಮೊಟ್ಟಿಗೆ ಇರುವಂತಹ ಶ್ರೀ V ಮನೋಹರ್, ಶ್ರೀ ನಾಗೇಂದ್ರ ಪ್ರಸಾದ್, ಡಾಕ್ಟರ್ ಜಯಶ್ರೀ ಅರವಿಂದ್, NS ಪ್ರಸಾದ್, BR ನವೀನ್ ಕುಮಾರ್, ಗೋಪು ಹಾಗೂ T ಗೌತಮ್ ಶೆನಾಯ್. ಬೆಸ್ಟ್ ಇಂಡಿ ಆರ್ಟಿಸ್ಟ್ ಲೈವ್ ಕಾಂಟೆಸ್ಟ್ನಲ್ಲಿ ಮೈಸೂರಿನಲ್ಲಿ ನಡೆದಂಥದ್ದು. ಅಲ್ಲಿ ತಮ್ಮೆಲ್ಲ ಸಹಕಾರವನ್ನು ನೀಡಿದಂತಹ ಶ್ರೀ ಪೂರ್ಣಚಂದ್ರ ತೇಜಸ್ವಿ, DJ ಡೀಜ್ ಪಾವಕ, RJ ಸುನಿಲ್ ಕುಮಾರ್ ಮತ್ತು ವಿಶೇಷ ವಂದನೆಗಳು ನಿರೂಪಕಿ ಅಪರ್ಣ. ಈ ಹೆಸರು ಚೆನ್ನಾಗಿದೆ, ಇನ್ನೊಂದು ಸತಿ ಹೇಳ್ಬಿಡ್ತೀನಲ್ಲ. MC and RJ ವಿಕ್ಕಿ, ಜೋಯಲ್, ನದೀಮ್, ಅನಿಲ್ ಗೌಡ, ಅರುಣ್ ಸಾಗರ್, ಶ್ರೀ ಮತ್ತು ಶ್ರೀಮತಿ ಪೂರ್ಣಿಮಾ ದಿನೇಶ್, ಯೋಗೇಶ್ ನಾರಾಯಣ್ ಮತ್ತು ತಂಡ, LP ಸುರೇಶ್ ಬಾಬು, ಅಮಿತ್ ಆನಂದ್ ಫಾರ್ ಕೀಮಾ ಥೀಮ್ ಮ್ಯೂಸಿಕ್, ಸಂದೀಪ್ ಮತ್ತು ಕೃಷ್ಣಕಾಂತ್, ಡಾಕ್ಟರ್ ಮೈಸೂರು ಮಂಜುನಾಥ್, ರವೀಂದ್ರ ಕುಮಾರ್, SBRR ಮಹಾಜನ ಫಸ್ಟ್ ಗ್ರೇಡ್ ಕಾಲೇಜ್ ಮೈಸೂರು, ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು, ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು, ಅಂಬೇಡ್ಕರ್ ಭವನದ ಎಲ್ಲರೂ ಮತ್ತು VVIPಗಳಾದ ನೀವು ಸಂಗೀತ ರಸಿಕರು, ಪ್ರೇಕ್ಷಕ ಪ್ರಭುಗಳು, ನಿಮಗಿದು ಕೀಮಾ ಮತ್ತು ಟಾರಿಯನ್ ಬಳಗದಿಂದ ವಿಶೇಷ ವಂದನೆ. ಇದು ವೋಟ್ ಆಫ್ ಥ್ಯಾಂಕ್ಸ್ ಇದ್ದಿರಬಹುದು, ಆದರೆ ಸಮಾರಂಭ ಇಲ್ಲಿಗೆ ಮುಗಿದಿಲ್ಲ. ಮುಂದಿನ ಅತ್ಯಂತ ದೊಡ್ಡ ಹಂತಕ್ಕೆ ನಾವು ಕಾಲಿಡ್ತಿದ್ದೇವೆ. ಈಗ ವೇದಿಕೆಗೆ ಬರ್ತಿರುವಂಥವರು ಇಂಡಿಯಾಸ್ ಗಾಟ್ ಟ್ಯಾಲೆಂಟ್, ಏಷ್ಯಾಸ್ ಗಾಟ್ ಟ್ಯಾಲೆಂಟ್, ಹೀಗೆ ಹೋದ ಕಡೆಯಲ್ಲೆಲ್ಲ ತಮ್ಮ ಕುಂಚ ಪ್ರತಿಭೆಯನ್ನು ಸಾದರಪಡಿಸಿ ಕನ್ನಡದ ಮಣ್ಣಿನಲ್ಲಿ ಇಂಥ ಪ್ರತಿಭೆಗಳಿದ್ದಾವೆ ಅನ್ನುವುದನ್ನು ಎಲ್ಲ ಕಡೆ ಪ್ರಚುರಪಡಿಸಿ ಆ ಸಾಧನೆಯನ್ನು, ಆ ಪ್ರತಿಭೆಯನ್ನು ಬಿಂಬಿಸ್ತಿರುವಂಥ ನಮ್ಮ ಕಲಾವಿದ ಬಳಗದಲ್ಲಿ ಹೆಮ್ಮೆಯ ಹೆಸರಾದ ವಿಲಾಸ್ ನಾಯಕ್. ವಿಲಾಸ್ ನಾಯಕ್ ಈಗ ವೇದಿಕೆಗೆ ತಮ್ಮ ಕುಂಚ ಪ್ರತಿಭೆಯನ್ನು ಸಾದರಪಡಿಸುವ ಸಲುವಾಗಿ, ಜೊತೆಗೆ ಲೋಕಿ ಅವರು ಸಹ ವೇದಿಕೆಯಲ್ಲಿರಬೇಕಾಗಿ ಕೋರಿಕೆ. ಬನ್ನಿ ಲೋಕಿ.
ವಿಲಾಸ್ ನಾಯಕ್ ಅವರು ಕುಂಚದ ಮುಖೇನ ಈಗ ಯಾರು ವೇದಿಕೆಗೆ ಬರಲಿದ್ದಾರೆ ಅನ್ನೋದನ್ನು ತಿಳಿಸಿಬಿಟ್ಟಿದ್ದಾರೆ. ಕೀಮಾ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಸ್ವೀಕರಿಸುವ ಸಲುವಾಗಿ ಇದೀಗ ವೇದಿಕೆಗೆ ಉಭಯ ಗಾನ ವಿದುಷಿ ಡಾಕ್ಟರ್ ಶ್ಯಾಮಲಾ ಜಿ ಭಾವು ಅತ್ಯಂತ ಗೌರವದಿಂದ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ. ಪ್ರಶಸ್ತಿಯನ್ನು ಕೊಡಮಾಡುವ ಸಲುವಾಗಿ ಹಿರಿಯ IAS ಅಧಿಕಾರಿಗಳು, ಪಂಚಾಯತ್ ರಾಜ್ ಮತ್ತು ಯುವಜನ ಸೇವಾ ವಿಭಾಗದ ಪ್ರಿನ್ಸಿಪಲ್ ಸೆಕ್ರೆಟರಿ ಡಾಕ್ಟರ್ ನಾಗಾಂಬಿಕಾ ದೇವಿಯವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಹಾಗೆ ನಮ್ಮೆಲ್ಲರ ಅಭಿಮಾನದ ಮೇಷ್ಟ್ರು, ಹಿರಿಯ ನಿರ್ದೇಶಕರು, ಸಾಹಿತಿಗಳು ಶ್ರೀ ನಾಗತಿಹಳ್ಳಿ ಚಂದ್ರಶೇಖರ್ ಅವರನ್ನು ಸಹ ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ. ಆತ್ಮೀಯರೇ, ಕಲಾಂ ಸರ್, AR ರೆಹಮಾನ್, ಶಾರುಖ್ ಖಾನ್, ಸಚಿನ್ ತೆಂಡೂಲ್ಕರ್, ಸಲ್ಮಾನ್ ಖಾನ್ ಇವರೆಲ್ಲರಿಂದ ಚಪ್ಪಾಳೆನ ಪಡೆದುಕೊಂಡಿರುವಂತಹ ನಮ್ಮ ವಿಲಾಸ್ ನಾಯಕ್ ನಿಮ್ಮದೊಂದು ಚಪ್ಪಾಳೆಗೆ ಕಾದಿದ್ದಾರೆ. ಇಂಥದೊಂದು ಅದ್ಭುತ ಪ್ರತಿಭಾ ಪ್ರದರ್ಶನಕ್ಕಾಗಿ ಡಾಕ್ಟರ್ ನಾಗಾಂಬಿಕಾ ದೇವಿ, ಶ್ರೀ ನಾಗತಿಹಳ್ಳಿ ಚಂದ್ರಶೇಖರ್ ಹಾಗೂ ಇದೀಗ ವೇದಿಕೆಯಲ್ಲಿ ಉಭಯ ಗಾನ ವಿದುಷಿ ಡಾಕ್ಟರ್ ಶ್ಯಾಮಲಾ ಜಿ ಭಾವು. ಹಾರ್ಮೋನಿಯಂ ಮತ್ತು ಪಿಯಾನೋ ವಾದನದಲ್ಲೂ ಸಹ ತಮ್ಮ ಅನನ್ಯ ಸಾಧನೆಯನ್ನು ಮೆರೆದಿದ್ದಾರೆ. ಉಭಯ ಗಾನ ವಿದುಷಿ ಅನ್ನುವಂಥ ಆ ಒಂದು ಬಿರುದನ್ನು ಪಡೆದಿದ್ದು ಅಂಥಿಂಥವರಿಂದ ಅಲ್ಲ. ಈ ಗಾನ ಸರಸ್ವತಿಗೆ ತಮ್ಮ ಮೆಚ್ಚುಗೆಯನ್ನು ಸೂಚಿಸಿದವರು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ. ಕೀಮಾ ಪ್ರಶಸ್ತಿಯ ಈ ವೇದಿಕೆಯಲ್ಲಿ ಗೌರವವನ್ನು ಸ್ವೀಕರಿಸಿ ಕೀಮಾ ಬಳಗದ ಹೆಮ್ಮೆಯನ್ನು ಹೆಚ್ಚಿಸಿದ್ದಾರೆ ಡಾಕ್ಟರ್ ಶ್ಯಾಮಲಾ ಜಿ ಭಾವು. ಪಂಚಾಯತ್ ರಾಜ್ ಮತ್ತು ಯುವಜನ ಸೇವಾ ವಿಭಾಗದ ಪ್ರಿನ್ಸಿಪಲ್ ಸೆಕ್ರೆಟರಿ ಡಾಕ್ಟರ್ ನಾಗಾಂಬಿಕಾ ದೇವಿ ಅವರು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ IAS ಅಧಿಕಾರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡ ಪ್ರಪ್ರಥಮ ಮೆಡಿಕಲ್ ಡಾಕ್ಟರ್ ನಮ್ಮ ಡಾಕ್ಟರ್ ನಾಗಾಂಬಿಕಾ ದೇವಿಯವರು. ಇನ್ನು ಎಂಥೆಂಥ ಮೌಲಿಕ ಚಿತ್ರಗಳು, ಕೊಟ್ರೇಶಿ ಕನಸು, ಅಮೆರಿಕ ಅಂಥ ಮೌಲಿಕ ಚಿತ್ರಗಳನ್ನು ಕೊಟ್ಟು ಕನ್ನಡ ಚಿತ್ರಲೋಕದ ಹೆಮ್ಮೆಯನ್ನು ಹೆಚ್ಚಿಸಿರುವ ನಮ್ಮೆಲ್ಲರ ಅಭಿಮಾನದ ಮೇಷ್ಟ್ರು ಶ್ರೀ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಸಹ ಪ್ರಶಸ್ತಿ ಪ್ರದಾನದ ಕ್ಷಣದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು. ಇಂಥದ್ದೊಂದು ಸಮ್ಮೇಳನಕ್ಕೆ ಅದು ಕಮ್ಮಿಯೇ, ಅದು ಕೊರೆಯೇ. ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಪ್ರೀತಿಯ ಅಕ್ಕನಿಗೆ ನಮ್ಮದೊಂದು ವಿನಮ್ರ ಗೌರವದ ಅಭಿನಂದನೆ. ಕರ್ನಾಟಕ ನನ್ನ ತಾಯಿ, ತಂದೆ, ನನ್ನ ಕುಟುಂಬ, ನನ್ನ ಜೀವನವೇ ನನ್ನ ಜನ್ಮ ತಾಳಿದ ಜಾಗ ಕರ್ನಾಟಕ. 8 ರಿಂದ 9 ಭಾಷೆಗಳಲ್ಲಿ ಹಾಡುವಂಥ ಒಬ್ಬ ವ್ಯಕ್ತಿ. ಪ್ರಪಂಚದಲ್ಲಿ 33 ಸಲ ಎಲ್ಲ ಪ್ರಪಂಚವನ್ನು ಸುತ್ತಿ ಕಾರ್ಯಕ್ರಮಗಳನ್ನು ಮಾಡಿ ಸಾಕಷ್ಟು ಲೆಕ್ಚರ್ ಡೆಮಾನ್ಸ್ಟ್ರೇಷನ್ಸ್ಗಳನ್ನ ಕೊಟ್ಟು ಕರ್ನಾಟಕ ಮತ್ತು ಹಿಂದೂಸ್ತಾನಿ 2 ಶೈಲಿಯ ಸಂಗೀತವನ್ನು ಅಲ್ಲಿ ಹಾಡಿ ಅದರ ಬಗ್ಗೆ ವಿಷಯವನ್ನು ಹೇಳಿ, ಮತ್ತು ಸುಗಮ ಸಂಗೀತ ಎಕ್ಸ್ಕ್ಲೂಸಿವ್ ಆಗಿ ನಾವುಗಳೆಲ್ಲ ಪ್ರಾರಂಭ ಮಾಡಿದಾಗ ಶ್ರೀಕಾಳಿಂಗರಾಯರು, ಆಮೇಲೆ ಇತರ ಅನೇಕ ಕಲಾವಿದರುಗಳು ನಮ್ಮ ಕರ್ನಾಟಕದಲ್ಲಿ ಜನ್ಮ ತಾಳಿದ್ರು. ಇವತ್ತು ಈ ನಮ್ಮ ಸಂಸ್ಥೆಯಿಂದ ಇಷ್ಟು ದೊಡ್ಡ ಒಂದು ಭಾರ ತಡಿಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಒಂದು ಸಮಯ ಈ ಒಂದು ಅವಾರ್ಡನ್ನು ನನಗೆ ಕೊಟ್ಟು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸನ್ಮಾನ ಮಾಡಿದ್ದು ನಮ್ಮ ತಂದೆ ತಾಯಿಯವರ, ದೇವಿಗಳ ಎಲ್ಲರ, ನಿಮ್ಮೆಲ್ಲರ ಕರ್ನಾಟಕದ ಅಭಿಮಾನಿಗಳ ಒಂದು ಸಂಪೂರ್ಣವಾದ ಆಶೀರ್ವಾದ ಮತ್ತು ಹಾರೈಕೆ. ನನ್ನ ಕೊನೆಯ ಕ್ಷಣದವರೆಗೂ ಇದೇ ರೀತಿ ಹಾಡಿಕೊಂಡು ಜೀವವನ್ನು ಸಾರ್ಥಕ ಮಾಡಲಿ ಅಂತ ದೇವರಲ್ಲಿ ಬೇಡ್ಕೋತೇನೆ. ಎಲ್ಲರಿಗೂ ನನ್ನ ಧನ್ಯವಾದಗಳು, ನನ್ನ ಅತ್ಯಂತ ಪ್ರೀತಿಯ ನಮಸ್ಕಾರಗಳು. ಥ್ಯಾಂಕ್ ಯು. ಕೀಮಾ ಬಳಗದ ವತಿಯಿಂದ ವಿಲಾಸ್ ನಾಯಕ್ ಅವರಿಂದ ಈ ಒಂದು ವಿಶಿಷ್ಟ ನೆನಪಿನ ಕಾಣಿಕೆ.
ಬ್ಯೂಟಿಫುಲ್ ಚಿತ್ರವನ್ನು ಆತ ಮಾಡಿರೋಂಥದ್ದು ನೋಡಲು ನನಗಿಂತ ಎತ್ತರ ಇದೆ. ಹಾಗಾಗಿ ತುಂಬ ತುಂಬ ನನ್ನ ಫಾರ್ ಎವರ್ ಮೈ ವಂಡರ್ಫುಲ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಟು ಯು. ನಮಸ್ಕಾರ. ತುಂಬ ಸಂತೋಷ. ಇಲ್ಲಿನ ವಿಶೇಷ ಅತಿಥಿಯಾಗಿ ಈ ಸಂಜೆ ನಮ್ಮ ಜೊತೆ ಇರುವಂತಹ ಡಾಕ್ಟರ್ ನಾಗಾಂಬಿಕಾ ದೇವಿ ಅವರಿಂದ 2 ನುಡಿಗಳು. ಎಲ್ಲರಿಗೂ ನಮಸ್ಕಾರ. ಕನ್ನಡ ಪ್ರೀತಿಯ ಕೋರಿ, ಸಂಗೀತ ಸಾಮ್ರಾಜ್ಞಿ, ಸಾಕ್ಷಾತ್ ಸರಸ್ವತಿ ಅಪರಾವತಾರ ಶ್ಯಾಮಲಾ ಭಾವೆಯವರು ಇಲ್ಲಿನ ಒಂದು ಏನು ಈ ಸ್ಟೇಜ್ ಮೇಲೆ ಅವರಿಗೆ ಗೌರವ ಸಲ್ಲಿಸೋದು ನಮಗೆಲ್ಲರಿಗೂ ಒಂದು ಅತ್ಯಂತ ಅಪೂರ್ವವಾದ ಅವಕಾಶ ಅಂತ ನನ್ನ ಭಾವನೆ. ಅದಕ್ಕೆ ಅವಕಾಶ ಕೊಟ್ಟಂತಹ ಅಷ್ಟೇ ಅಲ್ಲ, ನಾನೊಂದೆರಡು ಮಾತು ಹೇಳ್ತೀನಿ ಅಂತ ಹೇಳಿದೆ. ಯಾಕೆ ಇಲ್ಲಿ ನಾನಿವತ್ತು ಇದಕ್ಕೋಸ್ಕರ ವಿಶೇಷವಾಗಿ ಬಂದೆ ಅಂತಂದರೆ, ಲೋಕೇಶ್ ಅವರ ಉತ್ಸಾಹ, ಆಸಕ್ತಿ ಅಷ್ಟೇ ಅಲ್ಲ, ಸರ್ಕಾರ ಮಾಡ್ಬೋದು ಇಂಥ ಕೆಲಸಗಳೆಲ್ಲ. ಯಾಕೆಂದರೆ ನಮಗೆ ಬೇಕಾದಷ್ಟು ಪ್ಯಾರಾಫರ್ನೇಲಿಯಾ ಇರುತ್ತೆ, ಸಪೋರ್ಟ್ ಸಿಸ್ಟಮ್ಸ್ ಇರುತ್ತೆ, ಹಣ ಇರುತ್ತೆ, ಎಲ್ಲ ಇರುತ್ತೆ. ಆದರೆ ಒಬ್ಬ ವ್ಯಕ್ತಿಯಾಗಿ ಇಷ್ಟೊಂದು ಜನಗಳನ್ನು, ಆಮೇಲೆ ಅಷ್ಟೇ ಅಲ್ಲ, ಸಂಗೀತದಲ್ಲಿ ಎಷ್ಟು ಪ್ರಕಾರಗಳಿದೆ, ಆಮೇಲೆ ಈಗಾಗಲೇ ಟೆಕ್ನಾಲಜಿ ಮತ್ತು ಸಂಗೀತ ಇವೆರಡ ಸಮ್ಮಿಶ್ರಣದಲ್ಲಿ ಎಷ್ಟು ಅದ್ಭುತವಾದ ಒಂದು ಕಲೆ ಹೊರಗಡೆ ಬರ್ತಾ ಇದೆ ಅನ್ನೋದನ್ನು ಅನಾವರಣ ಮಾಡಿರುವಂತಹ ಲೋಕೇಶ್ ಅವರಿಗೆ ವಿಶೇಷವಾಗಿ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನ ಹೇಳಬಯಸ್ತೇನೆ. ಇನ್ನೊಂದು ವಿಶೇಷ ಅಂದರೆ, ನಮ್ಮ ಕನ್ನಡದ ಹುಡುಗರು ಸಂಗೀತಕ್ಕೆ ಭಾಷೆ ಇಲ್ಲ ಅಂತಾರೆ, ಆದರೆ ಆ ಸಂಗೀತಕ್ಕೊಂದು ಭಾಷೆ ಕೊಟ್ಟು ಆ ಕನ್ನಡಕ್ಕೆ ಆ ಸಂಗೀತನ ಏನು ಇಂಪೋರ್ಟ್ ಅಂತ ಅವ್ರ ಭಾಷೆಯಲ್ಲೇ ಹೇಳ್ಕೊದ್ರು. ಇಷ್ಟು ಚೆನ್ನಾಗಿ ಕನ್ನಡ ಪದಗಳನ್ನ ಆಡಿದ್ರು ಅಂದರೆ ಮೋಸ್ಟ್ಲಿ ಯಾವಾಗಲೂ ಕನ್ನಡ ಮಾತಾಡುವಂಥ ನಮಗೂ ಸಹ ಅಷ್ಟೊಂದು ಕನ್ನಡ ಪದಗಳು ಬರಲಿಕ್ಕಿಲ್ಲ. ಕಂಗ್ರ್ಯಾಚುಲೇಷನ್ಸ್, ಧನ್ಯವಾದಗಳು. ಆ್ಯಂಡ್ ದೆನ್ ಪ್ಲೀಸ್ ಕೀಪ್ ಇಟ್ ಅಪ್. ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ವೆರಿ ಮಚ್. ಯೋಜನಾ ಸೇವಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಇಂಥ ಅಭಿಮಾನದ ಮಾತುಗಳನ್ನು ಡಾಕ್ಟರ್ ನಾಗಾಂಬಿಕಾ ದೇವಿಯವರು ಹಂಚಿಕೊಂಡಿದ್ದಾರೆ. ನಿಜಕ್ಕೂ ನಮಗೆ ಇದು ತುಂಬ ಹೆಮ್ಮೆ ಅನ್ನಿಸಿದೆ. ಅದಕ್ಕಾಗಿ ನಾವು ಆಭಾರಿಗಳು. ಹಾಗೆ ಮೇಷ್ಟ್ರು ಸಹ 1-2 ಹಿತನುಡಿಗಳನ್ನು ಹೇಳ್ತಿದ್ದಾರೆ. ದಯಮಾಡಿ ಸ್ವಾಗತಿಸಿ ಶ್ರೀ ನಾಗತಿಹಳ್ಳಿ ಚಂದ್ರಶೇಖರ್. ಕನ್ನಡದ ಹೆಸರಿನಲ್ಲಿ ಯಾವುದೇ ಕಾರ್ಯಕ್ರಮ ಒಂದು ಅಂತಾರಾಷ್ಟ್ರೀಯ ಬಿರುದನ್ನು ಹೊಂದಿ ದೊಡ್ಡ ಪ್ರಮಾಣದಲ್ಲಿ ಮಾಡೋದು ನಮಗೆಲ್ಲ ತುಂಬ ತುಂಬ ಸಂತೋಷ ಕೊಡುತ್ತೆ. ಚಲನಚಿತ್ರ ಕ್ಷೇತ್ರ ಇವತ್ತು ಆ ಕೆಲಸವನ್ನು ಮಾಡ್ತಿದೆ, ರಂಗಭೂಮಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಅದಕ್ಕೆ ಪೂರಕವಾಗಿ ಸಂಗೀತದ ಎಲ್ಲ ಪ್ರಕಾರಗಳನ್ನು ಮೇಳೈಸಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಲೋಕೇಶ್ ಅವರು ಈ ಸಂಸ್ಥೆಯ ಮೂಲಕ ಹಲವು ಬಾರಿ ಇದನ್ನು ಮಾಡ್ತಾ ಬಂದಿದ್ದಾರೆ. ಪ್ರತಿ ಬಾರಿ ನನ್ನನ್ನು ಒಂದಲ್ಲ ಒಂದು ರೀತಿಯಲ್ಲಿ ತೊಡಗಿಸ್ಕೊಳ್ತಿದ್ದಾರೆ. ಶ್ಯಾಮಲಾ ಭಾವೆಯವ್ರನ್ನ ನಾನು ಅನೇಕ ವರ್ಷಗಳಿಂದ ಬಲ್ಲೆ. ಇಲ್ಲಿ ಇತ್ತೀಚೆಗೆ ಈಗಷ್ಟೇ ಸ್ವಲ್ಪ ಹೊತ್ತಿಗೆ ಮುಂಚೆ ನಮ್ಮ DJ ವರ್ಗದ ತರುಣರು ಏನು ಉತ್ಸಾಹದಿಂದ ಖುಷಿಯಿಂದ ಕನ್ನಡದ ಹೊಸ ಹೊಸ ಉದ್ಗಾರಗಳನ್ನು ಹೇಳ್ತಾ ಇದ್ರು. ಅದನ್ನು ಕೇಳ್ತಿದ್ರೆ ಕನ್ನಡದ ದಿಕ್ಕು ಯಾವ್ಯಾವ ದಿಕ್ಕಿಗೆ ಅದು ಪ್ರವಹಿಸ್ತಾ ಇದೆ ಅಂತ ಅರ್ಥ ಆಗತ್ತೆ. ಅದರ ಜೊತೆಗೆ ಇಂಥ ಹಿರಿಯ ಚೇತನಗಳನ್ನು ಕರೆದ್ರೆ ಈ ಹಿರಿಯರ ಕಿರಿಯರ ಸಮನ್ವಯದಲ್ಲಿ ಹಿರಿಯರಿಂದ ನಾವು ಏನನ್ನು ಕಲಿಯಬೇಕು, ಮುಂದೆ ಹೋಗಬೇಕಾದ ದಾರಿ ಯಾವುದು, ಈ ಎರಡರ ಸಮನ್ವಯ ಏನು ಅನ್ನೋದು ಮುಖ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ಹಿರಿಯರ ಘನತೆ, ಕಿರಿಯರ ಉತ್ಸಾಹ ಎರಡೂ ಇದೆ. ಇಂಥದ್ದನ್ನು ಆಗು ಮಾಡಿದಂತಹ ಖೀಮಾ ಸಂಸ್ಥೆಗೆ ನಾನು ತುಂಬ ಋಣಿಯಾಗಿದ್ದೇನೆ. ಮುಂದಿನ ವರ್ಷಗಳಲ್ಲಿ ಈ ಸಂಸ್ಥೆ ಇನ್ನಷ್ಟು ಅಗಾಧವಾಗಿ ಬೆಳೆದು ಕನ್ನಡದ ಸಂಗೀತ ಮತ್ತು ಸಾಂಸ್ಕೃತಿಕ ಜಗತ್ತನ್ನು ವಿಸ್ತಾರಗೊಳಿಸಲಿ ಅಂತ ಹೇಳಿ ಆಶಿಸಿ ಇಲ್ಲಿ ಆಗಮಿಸಿರುವ ಎಲ್ಲ ಹಿರಿಯರಿಗೆ, ಗಣ್ಯರಿಗೆ ಮತ್ತು ಕಿರಿಯರಿಗೆ, ಪ್ರತಿಭಾವಂತರಿಗೆ ನನ್ನ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ವಂದನೆಗಳು ನಾಗತಿಹಳ್ಳಿ ಚಂದ್ರಶೇಖರ್ ಅವರಿಗೆ. ಮುಂದಿನ ಹಂತದ ಪ್ರಶಸ್ತಿ ಪ್ರದಾನಕ್ಕಾಗಿ ದಯಮಾಡಿ ಶ್ರೀ TS ನಾಗಾಭರಣ ಅವರು ವೇದಿಕೆಗೆ ಆಗಮಿಸಬೇಕು. ಪ್ರಶಸ್ತಿಯನ್ನು ಈ ಗೌರವವನ್ನು ಈಗ ತಮ್ಮದಾಗಿಸಿಕೊಳ್ಳಲಿದ್ದಾರೆ ಶಹನಾಯ್ ವಿದ್ವಾಂಸರು ಪಂಡಿತ್ ಬಲ್ಲೇಶ್ ಅವರು. ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಅವಾರ್ಡ್ ಶಹನಾಯಿ ಪಂಡಿತ್ S. ಬಲ್ಲೇಶ್. ಶಾಸ್ತ್ರೀಯ ಸಂಗೀತದ ಕಡೆ ಗಮನ ಹರಿಸದೇ ಇರುವವರೂ ಸಹ ಒಂದು ಚಲನಚಿತ್ರವನ್ನು, ವಿಶೇಷತಃ ಒಂದು ಕನ್ನಡ ಚಲನಚಿತ್ರವನ್ನು ನೆನಪಿಸಿಕೊಂಡೇ ಕೊಳ್ತಾರೆ. ಅದುವೇ ಅದಕ್ಕಾಗಿ ಶಹನಾಯ್ ನುಡಿಸಿದಂತಹ ಮಹನೀಯರು ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ಅವರ ಪರಂಪರೆಯಿಂದ ಬಂದಿರುವಂತಹ ಅವರ ಶಿಷ್ಯರು, ಮಹನೀಯರು ಇದೀಗ ಈ ವೇದಿಕೆಯಲ್ಲಿ ಈ ಗೌರವವನ್ನು ಸ್ವೀಕರಿಸುತ್ತಿದ್ದಾರೆ. ಶಹನಾಯ್ ವಿದ್ವಾಂಸರು ಪಂಡಿತ್ ಬಾಲೇಶ್.
ವಿಶೇಷತಃ ಪಟಿಯಾಲ ಘರಾನದಲ್ಲಿ ಪಳಗಿದ ಕೈಯಾಗಿರುವಂಥ ಪಂಡಿತ್ ಬಾಲೇಶ್ ಅವರು ಹಾಡುಗಾರಿಕೆಯಲ್ಲೂ ಸಹ ತಜ್ಞರು, ಪಳಗಿದವರು. ಇಳಿಯರಾಜ, AR ರೆಹಮಾನ್ ಇಂಥ ದಿಗ್ಗಜರ ಬಳಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಶಹನಾಯ್ ವಾದನದಲ್ಲಿ ತಮ್ಮದೇ ಆದ ಪಕ್ವತೆಯನ್ನು ಮೆರೆದಿದ್ದಾರೆ. ಇದೀಗ ಈ ವೇದಿಕೆಯಲ್ಲಿ ಪ್ರತಿಷ್ಠಿತ ಕೀಮಾ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಮುಂದಿನ ಹಂತದ ಪ್ರಶಸ್ತಿ ಸ್ವೀಕಾರಕ್ಕಾಗಿ ಒಬ್ಬರಲ್ಲ ಇಬ್ಬರನ್ನ ಸಾಧಕ ದಂಪತಿಯನ್ನ ನಾವು ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ. ವಿದ್ವಾನ್ TAS ಮಣಿ ಮತ್ತು ವಿದುಷಿ ಶ್ರೀಮತಿ ರಮಾ ಮಣಿ. ಇಂಟರ್ನ್ಯಾಷನಲ್ ಮ್ಯೂಸಿಷಿಯನ್ ಅವಾರ್ಡ್ ವಿದ್ವಾನ್ TAS ಮಣಿ ಮತ್ತು ವಿದುಷಿ ಶ್ರೀಮತಿ RA ರಮಾಮಣಿ. ಸಾವಿರದ 1964ರಲ್ಲಿ ಸ್ಥಾಪಿತವಾದದ್ದು ಕರ್ನಾಟಕ ಕಾಲೇಜ್ ಆಫ್ ಪರ್ಕ್ಯೂಷನ್. ಈಗಾಗಲೇ ಸರಿಸುಮಾರು 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಿರುವ ಹೆಮ್ಮೆ ಈ ಸಂಸ್ಥೆಗೆ ಇದೆ. 60 ವರ್ಷಗಳಿಂದ ಸಂಗೀತ ಲೋಕದಲ್ಲಿ ಪಕ್ವಗೊಂಡಿರುವಂಥ ಧ್ರುವತಾರೆ. ಇನ್ನು ವಿದುಷಿ ರಮಾಮಣಿ 5ನೇ ವರ್ಷದಲ್ಲಿ ಸಂಗೀತ ಸಾನ್ನಿಧ್ಯವನ್ನು, ಸಾಂಗತ್ಯವನ್ನು ಸಾಧ್ಯ ಮಾಡಿಕೊಂಡವರು. ವಿಶೇಷತಃ ಅವಧಾನ ಪಲ್ಲವಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯನದಲ್ಲಿ ಇದೊಂದು ವಿಶಿಷ್ಟತೆ, ಅದನ್ನು ಪಳಗಿಸಿಕೊಂಡವರು ವಿದುಷಿ ರಮಾಮಣಿ. ಎಲ್ಲರಿಗೂ ನಮಸ್ಕಾರ. ನಮ್ಮನ್ನು ಈ ವರ್ಷ ಕೀಮಾ ಸಂಸ್ಥೆಯಿಂದ ಅಂತಾರಾಷ್ಟ್ರೀಯ ಕಲಾವಿದರು ಅಂತ ಗೌರವಿಸ್ತಾ ಇರೋದು ನಮಗೆ ಬಹಳ ಬಹಳ ಸಂತೋಷನ ಕೊಡ್ತಾ ಇದೆ. ಯಾಕೆಂದರೆ ನಾವು ಕನ್ನಡ ನಾಡಿನಲ್ಲೇ ಹುಟ್ಟಿ, ಕನ್ನಡ ನಾಡಿನಲ್ಲೇ ಬೆಳೆದು, ಕನ್ನಡ ನಾಡಿನಲ್ಲೇ ಇರಬೇಕು ಅನ್ನೋ ತೀರ್ಮಾನ ಮಾಡಿ, ವಿದೇಶಗಳ ಪ್ರಯಾಣ ಮಾಡಿದ್ರು ಇಲ್ಲೇ ಉಳಿಬೇಕು ಅಂತ ತೀರ್ಮಾನ ಮಾಡಿ ನಾವು 40 ವರ್ಷಗಳಿಂದ ಅಂತಾರಾಷ್ಟ್ರೀಯ ಬೇರೆ ಯಾವ ದೇಶಕ್ಕೆ ಹೋದರೂ ಯಾವುದೂ ಇಲ್ಲ, ನಮ್ಮ ಬೆಂಗಳೂರೇ ಸರಿ ಅಂತ ನಾವು ಇಲ್ಲೇ ಉಳಿದಿದ್ದೇವೆ. ಈ ಸಂದರ್ಭದಲ್ಲಿ ನಮಗೆ ಎಲ್ಲಿ ಯಾವ ಪ್ರಶಸ್ತಿ ಸಿಕ್ಕಿದ್ರು ನಮ್ಮ ಜನ ನಮ್ಮೊಡನೆ ನಮ್ಮ ಕೊಟ್ಟ ಈ ಪ್ರಶಸ್ತಿ ಅತ್ಯಂತ ದೊಡ್ಡದು ಅಂತ ಈ ಸಂದರ್ಭದಲ್ಲಿ ಹೇಳಿ ಸಂತೋಷ ಪಡಕ್ಕೆ ಇಷ್ಟಪಡ್ತಾ ಇದ್ದೇವೆ. ಧನ್ಯೋಸ್ಮಿ ಎನ್ನುವ ಭಾವದಲ್ಲಿ ಈ ಕೃತಜ್ಞತಾ ಪೂರ್ವಕ ಗೌರವ ಪೂರ್ವಕ ಚಪಾಳೆಯನ್ನು ಸಲ್ಲಿಸ್ತಿದ್ದೇವೆ. ಆ ಮುಖೇನ ನಮ್ಮ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೆ ಪ್ರಶಸ್ತಿ ಪ್ರದಾನ ಮಾಡಿದ ನಾಗಾಭರಣ ಅವರಿಗೂ ನಮ್ಮ ವಂದನೆಗಳು. ಮುಂದಿನ ಹಂತದಲ್ಲಿ ಪ್ರಶಸ್ತಿ ಪ್ರದಾನಕ್ಕಾಗಿ ಇಬ್ಬರನ್ನ ನಾವು ವೇದಿಕೆಗೆ ಆಹ್ವಾನಿಸ್ತಿದ್ದೇವೆ. ಮೇ ವಿ ರಿಕ್ವೆಸ್ಟ್ ಆನರಬಲ್ MP ಫ್ರಮ್ ಮಾಲ್ಡೀವ್ಸ್ ಶ್ರೀ ಅಬ್ದುಲ್ಲಾ ರಿಫಾವು ಟು ಕೈಂಡ್ಲಿ ಕಮ್ ಅಪ್ ಆನ್ ಸ್ಟೇಜ್ ಟು ಪ್ರೆಸೆಂಟ್ ದಿ ನೆಕ್ಸ್ಟ್ ಅವಾರ್ಡ್. ಆಲ್ಸೋ ವಿ ಹ್ಯಾವ್ ದಿ CEO ಫ್ರಾಮ್ ಬ್ಲೂ ವೇಲ್ ಇಂಪೆಕ್ಸ್, ಮಿಸ್ಟರ್ ಭೀಮಾ ರಾಜೇಶ್. ಮೂಲತಃ ಭೀಮಾ ರಾಜೇಶ್ ಅವರು ಬೆಂಗಳೂರಿನವರು. ನೌ ಹಿ ಈಸ್ ಎನ್ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಮ್ಯಾನ್ ಫ್ರಮ್ ಮಾಲ್ಡೀವ್ಸ್. ಆ್ಯಂಡ್ ಅಬ್ದುಲ್ಲಾ ರಿಫಾವ್ ಅವರು ವಿಶೇಷತಃ ಮಾಲ್ಡೀವ್ಸ್ ದೇಶದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸವನ್ನು ನಿರ್ವಹಿಸಿ ಸಮಾಜಮುಖಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅಬ್ದುಲ್ಲಾ ಸರ್ ಆ್ಯಂಡ್ ಭೀಮಾ ರಾಜೇಶ್, we are indeed honored and we are so thankful to you for being a part of this Kima celebrations. Thank you. Hearty welcome and thank you so much for being a part of it. ಮತ್ತು ಈಗ ಪ್ರಶಸ್ತಿಯನ್ನು ಸ್ವೀಕರಿಸುವವರು ಬನ್ನಿರಿ ಕಿಕ್ಕೇಜ್. And the 57th annual Grammy Award goes to Winds of Samsara ಅಂದಾಗ ಕನ್ನಡಿಗರು ಹುಚ್ಚೆದ್ದು ಕುಣಿದವು. ಕಾರಣ ಈ ಹೆಸರು ರಿಕಿ ಕೇಜ್. ಕನ್ನಡದ ಪಾಲಿಗೆ ಪ್ರಪ್ರಥಮ ಗ್ರಾಮಿ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ನಮ್ಮ ಹೆಮ್ಮೆಯ ಕನ್ನಡಿಗ ರಿಕಿ ಕೇಜ್. ಬೆಸ್ಟ್ ನ್ಯೂ ಏಜ್ ಆಲ್ಬಮ್ ವಿಭಾಗದಲ್ಲಿ ಗ್ರಾಮಿ ಪುರಸ್ಕಾರವನ್ನು ತಮ್ಮದಾಗಿಸಿಕೊಂಡ ರಿಕಿ ಕೇಜ್ 4 ಕನ್ನಡ ಚಲನಚಿತ್ರಗಳಿಗೆ ಇವರ ಸಂಗೀತ ನಿರ್ದೇಶನವಿದೆ. 2003ನೇ ಇಸ್ವಿಯಿಂದ ತಮ್ಮದೇ ಸ್ವಂತ ಸ್ಟುಡಿಯೋಲಿ ಅನೇಕ ಅದ್ಭುತ ಪ್ರಯೋಗಗಳಲ್ಲಿ ನಿರತರಾಗಿದ್ದಾರೆ ರಿಕಿ ಕೇಜ್. 2011ನೇ ಸಾಲಿನ ಕ್ರಿಕೆಟ್ ವಿಶ್ವಕಪ್ಗೂ ಸಹ ಇವರದ್ದೇ ಆ ಓಪನಿಂಗ್ ಸೆರೆಮನಿ, ಆ ಉದ್ಘಾಟನಾ ಸಮಾರಂಭದಲ್ಲೂ ಸಹ ಇವರದ್ದೇ ಸಂಗೀತದ ಸಾರಥ್ಯ. ಇದು ಕನ್ನಡದ ಹೆಮ್ಮೆಯ ಹೆಸರು ಅನ್ನೋದು ನಮ್ಮೆಲ್ಲರಿಗೂ ಇರುವಂತಹ ಒಂದು ಪುಟ್ಟ ಜಂಬ. ಅವರೇ ರಿಕಿ ಕೇಜ್. ರಿಕಿ, ಯೋರ್ ವರ್ಡ್ಸ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ.
And I'm absolutely honored to be here. This is, it's amazing, this awards function that's being organized by Tori, and it's a great endeavor. And it's very, very important that musicians be honored and recognized, whether they are within the film industry or not. And this seems to be the only awards function that I've seen that recognizes musicians in so many categories in non-film fields. So I'm very, very grateful to be here, and it's an honor to receive this award. And lastly, I would like to say, talk a little bit about music in general. This album, for which I won the Grammy Award, it was called Winds of Samsara, and it was based on the ideals of peace by Nelson Mandela and Mahatma Gandhi. And what I would like to say is that we collaborated with a whole lot of musicians all over the world, with over 120 musicians in all 5 continents and over 40 countries. And one thing that I always noticed with music is that music is a universal language. And there were musicians who would not understand the language I would speak. There were musicians who would be from opposing political backgrounds and cultures, and they would have different views. They would sometimes be at war between themselves that politically. But as soon as we would play music, everybody would join in and they would play in peace and harmony, and that's what music does. Music is a language which can get through to somebody when words cannot get through to somebody, when political views cannot get through to somebody. And it's the best way to communicate and bring peace in this world. Thank you so much. ಥ್ಯಾಂಕ್ ಯು ಸೋ ಮಚ್ ರಿಕಿ ಕೇಜ್. ಇಂಥ ಯಶಸ್ಸು ಸದಾ ನಿಮ್ಮ ಪಾಲಿಗಿರಲಿ ಅನ್ನೋದು ನಮ್ಮ ಹಾರೈಕೆ. ಆ್ಯಂಡ್ ಅಬ್ದುಲ್ಲಾ ಸರ್, ಮೇ ವಿ ಹ್ಯಾವ್ ಸಮ್ ಫ್ಯೂ ವರ್ಡ್ಸ್ ಫ್ರಮ್ ಯು. ವಿ ಆರ್ indeed very happy to have you here from Maldives as our revered guest. Thank you very much. Actually, I didn't understand most of the things or what you have been doing here, but I can see what had been done, and I can see the people who are getting awarded. So congratulations to all those who have got their awards, and it is really a great pleasure to be here with you all joining this ceremony. I have been working in the youth sector, with the youths in the youth ministry for last 15 years, and recently I joined politics, and I'm also engaged in politics, especially for young people, empowering young people. So these kind of events are really important for the young people, especially musicians who really want to come up, and they get encouragements through this kind of awarding ceremony. So I would like to thank Turian Company, all those who have been involved in this process, and I would like to congratulate each and every person. And once again, I would like to thank you all for giving me this opportunity. Thank you. ಇನ್ನು ಸಮಾರಂಭದ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಚಲನಚಿತ್ರ ಸಂಗೀತ ಕ್ಷೇತ್ರದಲ್ಲಿ ಪ್ರಶಸ್ತಿಗಳ ಪ್ರದಾನ. ಖಂಡಿತ ಇನ್ನು ಹೆಚ್ಚು ಹೊತ್ತು ನಿಮ್ಮನ್ನು ಕೂರಿಸೋಲ್ಲ, ಕಾಯಿಸೋಲ್ಲ. ಸಮಾರಂಭದ ಅಂತಿಮ ಕ್ಷಣದವರೆಗೆ ನಮ್ಮ ಜೊತೆ ಇರಿ. ಇದು ನಿಮಗಾಗಿ, ಸಂಗೀತ ಸಾಧಕರಿಗಾಗಿ, ಸಂಗೀತ ಪ್ರಿಯರಿಗಾಗಿ ಕೀಮಾ ಪ್ರಶಸ್ತಿ 2015. ಇನ್ನು ಚಲನಚಿತ್ರ ಸಂಗೀತ ಕ್ಷೇತ್ರದಲ್ಲಿ ಪ್ರಪ್ರಥಮವಾಗಿ ಬೆಸ್ಟ್ ಮಿಕ್ಸಿಂಗ್ ಆ್ಯಂಡ್ ಮಾಸ್ಟರಿಂಗ್ ಇಂಜಿನಿಯರ್, ತಂತ್ರಜ್ಞಾನ ಲೋಕಕ್ಕೆ ಈ ಪ್ರಶಸ್ತಿ. ನಾಮಿನೇಷನ್ಸ್ ಆರ್: ನಾಮಾಂಕಿತರು ಚಲನಚಿತ್ರ ಸಂಗೀತ ಅತ್ಯುತ್ತಮ ಮಿಕ್ಸಿಂಗ್ ಅಂಡ್ ಮಾಸ್ಟರಿಂಗ್ ಇಂಜಿನಿಯರ್ ಸಜಯ್ ಕುಮಾರ್ ಎಂಪಿ, ಚಿತ್ರ ಪಾರು ವೈಫ್ ಆಫ್ ದೇವದಾಸ್, ಗೀತೆ ಕಣ್ಣಲ್ಲಿ ನೀನು. ಕಣ್ಣಲ್ಲಿ ನೀನು ಕೂತಿದ್ದರೂನು ಕಣ್ಣ ಮುಚ್ಚಾಲಿ ಬೇಕೇನು. ರಂಜಿತ್ ರಾಜನ್, ಚಿತ್ರ ಕಾ, ಗೀತೆ ಶುರುವಾಯ್ತು. ಶುರುವಾಯ್ತು ಮುದ್ದಾದ ಮುಜುಗರ, ಈ ಹೃದಯ ಕೈಜಾರೋ ಸಡಗರ. ಮಿಕ್ಸಿಂಗ್ ಅಂಡ್ ಮಾಸ್ಟರಿಂಗ್ ಇಂಜಿನಿಯರ್ ಈ ಪ್ರಶಸ್ತಿಯನ್ನು ಕೊಡುಮಾಡುವ ಸಲುವಾಗಿ ಸಿರಿ ವೈಭವ ಸಹಕಾರ ಸಂಸ್ಥೆಯ ನಿರ್ದೇಶಕರು VR ರಾಜೇಶ್ ಮತ್ತು ವಿದುಷಿ ರಮಾಮಣಿ ಅವರು ವೇದಿಕೆಯಲ್ಲಿ. ಕೀಮಾ ಅವಾರ್ಡ್ ಅತ್ಯುತ್ತಮ ಧ್ವನಿ ಮಿಶ್ರಣ ತಂತ್ರಜ್ಞ ಚಲನಚಿತ್ರ ಸಂಗೀತ, ಇದರ ಪ್ರಶಸ್ತಿ ಯಾರಿಗೆ ಸೇರ್ತಾ ಇದೆ ಅಂದರೆ ಸಜಯ್ ಕುಮಾರ್ MP. ಪ್ರತಿಷ್ಠಿತ ಕೀಮಾ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಳ್ತಿದ್ದಾರೆ. ಅತ್ಯುತ್ತಮ
ಧ್ವನಿ ಮಿಶ್ರಣ ತಂತ್ರಗಾರಿಕೆಗಾಗಿ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಬನ್ನಿ ಸರ್. ಕಣ್ಣಲ್ಲೇ ನೀನು ಕೂತಿದ್ದರೂನು ಕಣ್ಣ ಮುಚ್ಚಾಲಿ ಬೇಕೇನು. ಬೆಸ್ಟ್ ಅರೇಂಜರ್, ಬೆಸ್ಟ್ ಪ್ರೋಗ್ರಾಮರ್ ಪ್ರಶಸ್ತಿ ಆಯ್ಕೆ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ ನೋಡೋಣ. ನಾಮಾಂಕಿತರು ಚಲನಚಿತ್ರ ಸಂಗೀತ ಅತ್ಯುತ್ತಮ ಅರೇಂಜರ್ ಪ್ರೋಗ್ರಾಮರ್ ಮೋನೇಶ್ ಕುಮಾರ್ ಎಂಕೆ. ಚಿತ್ರ ಚತುರ್ಭುಜ. ಹಾಡು ಈ ತರದ ಜೊತೆಗಾರ. ಈ ತರದ ಜೊತೆಗಾರ ಯಾರೂ ಇರಲಿಲ್ಲ ಈವರೆಗೂ. ಡೇನಿಯಲ್ ಜೆ ಕಿರಣ್. ಚಿತ್ರ ಕಾ. ಹಾಡು ಶುರು ಪಿಯಾನೋ. ಶುರುವಾಯ್ತು ಮುದ್ದಾದ ಮುಜುಗರ ಈ ಹೃದಯ ಕೈಜಾರು ಸಡಗರ. ಭರತ್ ಬಿಜೆ. ಚಿತ್ರ ಬಹುಪರಾಕ್. ಹಾಡು ಉಸಿರಾಗುವೆ. ಅನುಸಾರಿಣಿ ನನ್ನ ಎದೆಗೆ ಅಪರಾಜಿತೆ ನನ್ನ ಮನಕ್ಕೆ ಅಧಿದೆ. RS ಗಣೇಶ್ ನಾರಾಯಣನ್. ಚಿತ್ರ ಕಾ. ಹಾಡು ಶುರುವಾಯ್ತು. ಶುರುವಾಯ್ತು ಮುದ್ದಾದ ಮುಜುಗರ ಈ ಹೃದಯ ಕೈಜಾರು ಸಡಗರ. ಬೆಸ್ಟ್ ಅರೇಂಜರ್ ಪ್ರೋಗ್ರಾಮರ್ ವಾದ್ಯ ಸಂಯೋಜಕರು ಯಾರಿಗೆ ಪ್ರಶಸ್ತಿ ತಿಳಿಸುವ ಸಲುವಾಗಿ ಮತ್ತೊಮ್ಮೆ ವಿದುಶ್ರೀ ರಮಾಮಣಿಯವರು ಮತ್ತು VR ರಾಜೇಶ್ ಅವರು ವೇದಿಕೆಯಲ್ಲಿ. ಕೀಮಾ ಅವಾರ್ಡ್ ಅತ್ಯುತ್ತಮ ವಾದ್ಯ ಸಂಯೋಜಕ ಚಲನಚಿತ್ರ ಸಂಗೀತ ಡೇನಿಯಲ್ ಜೆ ಕಿರಣ್ ಅವರಿಗೆ. ಡೇನಿಯಲ್ ಜೆ ಕಿರಣ್ ಕೀಮಾ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಶುರುವಾಯ್ತು ಮುದ್ದಾದ ಮುಜುಗರ ಈ ಹೃದಯ ಕೈಜಾರು. ಮುಂದಿನ ಹಂತದ ಪ್ರಶಸ್ತಿ ಶ್ರೇಷ್ಠ ಗೀತ ರಚನೆ. ನಾಮಿನೇಷನ್ಸ್ ಪ್ಲೀಸ್. ನಾಮಾಂಕಿತರು ಚಲನಚಿತ್ರ ಸಂಗೀತ ಅತ್ಯುತ್ತಮ ಸಾಹಿತಿ ಸುನಿ. ಚಿತ್ರ ಬಹುಪರಾಕ್. ಗೀತೆ ಉಸಿರಾಗುವೆ. ಅನುಸಾರಿಣಿ ನನ್ನ ಎದೆಗೆ ಅಪರಾಜಿತೆ ನನ್ನ ಮನಕ್ಕೆ ಶಿವನಂಜೇಗೌಡ. ಚಿತ್ರ ಅಯೋಧ್ಯಾಪುರಂ. ಗೀತೆ ಮರುಭೂಮಿ ಎದೆಯಲ್ಲಿ. ಮರುಭೂಮಿ ಎದೆಯಲ್ಲಿ ಮಳೆ ಹನಿಯ ತಂದೋಳೆ ನಿನ್ನ ಕಂಡ ಕ್ಷಣದಿಂದ. ಎಸ್ ಸರ್ವೇಶ್. ಚಿತ್ರ ಉಗ್ರಂ. ಗೀತೆ ಚಿತ್ತಾರ ಮೂಡೋ. ಚಿತ್ತಾರ ಮೂಡೋ ವೇಳೆಲಿ ಕೆಂದಾವರಿ ರಂಗೆಲ್ಲ ಮಾಯವಾಗಿದೆ. ರೇಖಾ ಮೋಹನ್. ಚಿತ್ರ ಫೇರ್ ಅಂಡ್ ಲವ್ಲಿ. ಗೀತೆ ಅನಿರೀಕ್ಷಿತ ಲೈಫಲ್ಲಿ. ಅನಿರೀಕ್ಷಿತ ಲೈಫಲ್ಲಿ ಭಗವಂತ ಕೊಡುತ್ತಾನ್ ಚಾನ್ಸುರಿ ಅವನ ನೆಟ್ವರ್ಕ್ ಅಲ್ಲಿ ನಾವೆಲ್ಲ ಕಸ್ಟಮರ್ ಸುರಿ. ಅತ್ಯುತ್ತಮ ಗೀತ ಪ್ರಶಸ್ತಿ ಗೀತ ರಚನಾ ಪ್ರಶಸ್ತಿ ಯಾರಿಗೆ ತಿಳಿಸುವ ಸಲುವಾಗಿ ಬೆವೆನಿಕ್ ಸ್ಪೋರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಜೋಯಲ್ ಅವರು ವೇದಿಕೆಗೆ, ಹಾಗೆ ಪ್ರಖ್ಯಾತ ಲಹರಿ ಸಂಸ್ಥೆಯ ಹೊಣೆ ಹೊತ್ತ ಸಮರ್ಥ ಸಾರಥಿ ವೇಲು ಅವರು ಸಹ ಜೊತೆಯಲ್ಲಿ. ವಿಶೇಷತಃ ವಿದೇಶಗಳಲ್ಲಿ ಕನ್ನಡ ಚಲನಚಿತ್ರ ಪ್ರದರ್ಶನ ಅಂದರೆ ಅದೊಂದು ಹೆಗ್ಗಳಿಕೆ ಸೈ. ಆ ವಿಷಯದಲ್ಲಿ ಆ ಜೋಯಲ್ ಅವರದ್ದು ನಿಜಕ್ಕೂ ಅನನ್ಯ ಸಾಧನೆ. ಸರಿಸುಮಾರು 40 ಚಿತ್ರಗಳ ವಿದೇಶಿ ಪ್ರದರ್ಶನದಲ್ಲಿ ಇವರು ತುಂಬು ಬೆಂಬಲವನ್ನು ನೀಡಿದ್ದಾರೆ. ಆ ಕ್ಷೇತ್ರದಲ್ಲಿ ಕೆಲಸವನ್ನು ಸಾಧ್ಯ ಮಾಡಿಕೊಡ್ತಿದ್ದಾರೆ. ಇನ್ನು ವೇಲು ಸರ್ ನಮ್ಮೆಲ್ಲರಿಗೂ ತಿಳಿದಿದೆ ಅವರ ಅನನ್ಯ ಸಾಧನೆ. ಅವರಿಂದ ಇದೀಗ ಪ್ರಶಸ್ತಿಯ ಘೋಷಣೆ. ನಮಸ್ಕಾರ ಎಲ್ಲರಿಗೂ. ಕೀಮಾ ಅವಾರ್ಡ್ ಅತ್ಯುತ್ತಮ ಸಾಹಿತಿ ಚಲನಚಿತ್ರ ಸಂಗೀತಕ್ಕೆ ಅವಾರ್ಡ್ ಗೆದ್ದಿರೋರು ಸುನಿ. ಉಸಿರಾಗುವೆ ಬಹುಪರ ಚಿತ್ರಕ್ಕೆ. ಅನುಸಾರಿಣಿ ನನ್ನ ಎದೆಗೆ. ಕೀಮಾ ಪ್ರಶಸ್ತಿ ಸುನಿ ಅವರಿಗೆ ಬಹುಪರ ಚಿತ್ರದಲ್ಲಿರುವ ಆ ಸಾಹಿತ್ಯಕ್ಕಾಗಿ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಶುಭವಾಗಲಿ ನಿಮಗೆ. ಇನ್ನು
ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿ ಯಾರಿಗೆ? ನಾಮಿನೇಷನ್ಸ್ ಇಲ್ಲಿದೆ. ನಾಮಾಂಕಿತರು: ಚಲನಚಿತ್ರ ಸಂಗೀತ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಮೇಘನಾ, ಚಿತ್ರ ಪಂಗನಾಮ, ಗೀತೆ ಮೆತ್ತಗೆ ಮೆತ್ತಗೆ. ಸಂಗೀತ ರವೀಂದ್ರನಾಥ್, ಚಿತ್ರ ನಮಸ್ತೆ ಮೇಡಮ್, ಗೀತೆ ಪಕ್ಕಾ ಲೋಕಲ್. ಡ್ರಂಕ್ನಕ ಬಾಟಲ, ಡ್ರಿಂಕ್ನಕ ಗ್ಲಾಸ್ಲ, ರೋಟಲ್ ಸೈಡ್ಸ್ ಎಲ್ಲ. ಅರ್ಚನಾ ರವಿ, ಚಿತ್ರ ಡಾರ್ಲಿಂಗ್, ಗೀತೆ ಕೈಚಾಚು. ನಂಬಿ ಬಂದಿರುವೆ ಕೈ ಚಾಚು, ನಾನು ನಿನಗಾಗೆ ಹುಟ್ಟಿರುವೆ ಕೈ ಚಾಚು. ಮನಸ್ಸಿನ ಒಳಗೆ. ಅನನ್ಯ ಭಟ್, ಚಿತ್ರ ಚತುರ್ಭುಜ, ಗೀತೆ ಶಿವನಂಜಪ್ಪಂಗು. ಶಿವನಂಜಪ್ಪಂಗು ಸೌಭಾಗ್ಯಕ್ಕಂಗು, ಶಿವನಂಜಪ್ಪಂಗು ಸೌಭಾಗ್ಯಕ್ಕಂಗು. ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಚಲನಚಿತ್ರ ಹಿನ್ನೆಲೆ ಗಾಯಕಿ ಪ್ರಶಸ್ತಿಯ ಘೋಷಣೆಗಾಗಿ ಸ್ವಾಗತಿಸಿ ನಾಡೋಜ ಬಿಕೆ ಸುಮಿತ್ರಾ ಹಾಗೂ ಜೊತೆಯಲ್ಲಿ ಮೈಸೂರಿನ ಚಿರಾಗ್ ಆಡ್ಸ್ನ ಶ್ರೀ ವಿವೇಕ್ ಅವರು. ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಕನ್ನಡ ಅಂತಾರಾಷ್ಟ್ರೀಯ ಸಂಗೀತ ಪ್ರಶಸ್ತಿ ಪುರಸ್ಕೃತರು ಮೇಘನಾ, ಹಾಡು ಮೆತ್ತಗೆ ಮೆತ್ತಗೆ. ಇನ್ನು ಅತ್ಯುತ್ತಮ ಹಿನ್ನೆಲೆ ಚಲನಚಿತ್ರ ಹಿನ್ನೆಲೆ ಗಾಯಕ ಪ್ರಶಸ್ತಿ ಆಯ್ಕೆ ಪಟ್ಟಿಯಲ್ಲಿ ನಾಮಾಂಕಿತರು: ಚಲನಚಿತ್ರ ಸಂಗೀತ ಅತ್ಯುತ್ತಮ ಹಿನ್ನೆಲೆ ಗಾಯಕ ರಾಜೇಶ್ ಕೃಷ್ಣನ್, ಚಿತ್ರ ಬಹುಪರಾಕ್, ಗೀತೆ ಉಸಿರಾಗುವೆ. ಅನುಸಾರಿಣಿ ನನ್ನ ಎದೆಗೆ, ಅಪರಾಜಿತೆ ನನ್ನ ಮನಕ್ಕೆ. ನವೀನ್ ಸಜ್ಜು, ಚಿತ್ರ ಬಹುಪರಾಕ್, ಗೀತೆ ಗೆದ್ದೆ ಗೆಲ್ತಾನಂತ. ಗೆದ್ದೆ ಗೆಲ್ತಾನಂತ ನಾನು ಮುಂಚೆ ಹೇಳಿದ್ದೆ, ಮಗ ಕಡವೆ ದಾಟಿ ಬರ್ತಾನಂತ ಕೂಗಿ ಹೇಳಿದ್ದೆ, ಏಳು ಹಿಡೆಯ ಹಾವ ಹಿಡಿದು ಬರ್ತಾನಂತಿದ್ದೆ ಮಗ. ಶಶಾಂಕ್ ಶೇಷಗಿರಿ, ಚಿತ್ರ ಜೈಲಲಿತಾ, ಗೀತೆ ಕನ್ನಡ ಸವಿಗನ್ನಡ. ಕನ್ನಡ ಕನ್ನಡ ಎನ್ನುವ ಮುನ್ನ ಒಂಚೂರು ತಟ್ಟಿಕೋ ನಿನ್ನೆದೆಯನ್ನ. ಅಜಯ್ ವಾರಿಯರ್, ಚಿತ್ರ ಸಡಗರ, ಗೀತೆ ಮಧುಮಾಸ. ಮಧುಮಾಸ ಒಂದು ಎದೆಯಲ್ಲಿ ಬಂದು ಕುಳಿತಂತೆ ಇಂದು ಅದೇನು ಉಲ್ಲಾಸವು. ಅರ್ಜುನ್ ಜನ್ಯ, ಚಿತ್ರ ದಿಲ್ ರಂಗೀಲಾ, ಗೀತೆ ಅರ್ಲಿ ಮಾರ್ನಿಂಗ್. ಅರ್ಲಿ ಮಾರ್ನಿಂಗ್ ಬೀಚಲ್ಲಿ ಕುಂತ್ಕೊಳ್ಳಿ, ಬಿಯರ್ ಬಾಟ್ಲು ಬಾಯಲ್ಲಿ ಬಿಟ್ಕೊಳ್ಳಿ, ದಮ್ಮು. ಅತ್ಯುತ್ತಮ ಚಲನಚಿತ್ರ ಹಿನ್ನೆಲೆ ಗಾಯಕ ಕೀಮಾ ಪ್ರಶಸ್ತಿ ಯಾರಿಗೆ ಘೋಷಿಸುವ ಮತ್ತು ಪ್ರಶಸ್ತಿ ಪ್ರದಾನ ಮಾಡುವ ಸಲುವಾಗಿ ಮತ್ತೊಮ್ಮೆ ವೇದಿಕೆಗೆ ಬಿಕೆ ಸುಮಿತ್ರಾ ಮತ್ತು ಚಿರಾಗ್ ಆಡ್ಸ್ ಮೈಸೂರಿನ ಶ್ರೀ ವಿವೇಕ್. Kima Awards Best Playback Singer Male goes to Rajesh Krishnan for song Usiraguve Pauparag. ಅನುಸಾರಿಣಿ ನನ್ನ ಎದೆಗೆ, ಅಪರಾಜಿತೆ ನನ್ನ ಮನಕ್ಕೆ. 3 ಪ್ರಶಸ್ತಿಗಳ ಪ್ರದಾನ. ಬೆಸ್ಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ನಾಮಿನೇಷನ್ಸ್. ನಾಮಾಂಕಿತರು: ಚಲನಚಿತ್ರ ಅತ್ಯುತ್ತಮ ಹಿನ್ನೆಲೆ ಸಂಗೀತ ರವಿ ಬಸ್ರೂರ್, ಚಿತ್ರ ಉಗ್ರಂ. ಹೋಗಿ ಆ ಹುಡುಗಿನ ರಕ್ಷಿಸು.
ಆಗ ಇಡೀ ಮುಗೋರ್ ಬಣ್ಣದ ಓಕುಳಿಯಲ್ಲಿ ತೇಲಾಡಿದ್ರೆ ಅಗಸ್ತ್ಯ ರಕ್ತದ ಓಕುಳಿಯ ಸಮರಕ್ಕೆ ಸಿದ್ಧನಾಗಿದ್ದ. ಅರ್ಜುನ್ ಜನ್ಯ ಚಿತ್ರ ಮಾಣಿಕ್ಯ. ಪ್ರಶಸ್ತಿ ಯಾರಿಗೆ ತಿಳಿಸುವ ಸಲುವಾಗಿ ರಿಕಿ ಕೇಜ್ ಮತ್ತು ಫಾರ್ಮುಲಾ ಇ ಸಂಸ್ಥೆಯ ನದೀಮ್ ಅವರು ವೇದಿಕೆಯಲ್ಲಿ. ಕೀಮಾ ಪ್ರಶಸ್ತಿ ತೀರ್ಪುಗಾರ ಮಂಡಳಿಯಲ್ಲಿ ಕಾರ್ಯನಿರ್ವಹಿಸಿ ಸರ್ವ ರೀತಿಯಲ್ಲಿ ಇಂಥದೊಂದು ಸ್ತುತ್ಯ ಪ್ರಯತ್ನಕ್ಕೆ ಜೊತೆಯಾಗಿರುವಂಥ ನಮ್ಮ ಪ್ರೀತಿಯ ಅಡುಗೆ ಭಟ್ರು ವಿ ಮನೋಹರ್ ಸರ್. ಚಲನಚಿತ್ರದಲ್ಲಿ ಜೀವ ತುಂಬದ ಹಿನ್ನೆಲೆ ಸಂಗೀತ ಅಂಥ ಒಂದು ಹಿನ್ನೆಲೆ ಸಂಗೀತದಲ್ಲಿ ಪ್ರಶಸ್ತಿ ಕೊಡುವಂತಹ ಒಂದು ಇದು ಕೆಲಸ ಕೀಮಾ ಅವಾರ್ಡ್ ಮೂಲಕ ಆಗ್ತಾ ಇದೆ. ಈ ಕೀಮಾ ಅವಾರ್ಡ್ ಯಾರಿಗೆ ಹೋಗ್ತಾ ಇದೆ ಅಂತಂದ್ರೆ ರವಿ ಬಸ್ರೂರ್ ಉಗ್ರಂ. ರವಿ ಬಸ್ರೂರ್ ಉಗ್ರಂ ಚಿತ್ರಕ್ಕಾಗಿ ಪ್ರಶಸ್ತಿಯನ್ನ ಕೀಮಾ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಳ್ತಿದ್ದಾರೆ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್, ಹೃತ್ಪೂರ್ವಕ ಅಭಿನಂದನೆಗಳು ನಿಮಗೆ. ಇನ್ನು ಅಂತಿಮದಲ್ಲಿ 2 ಪ್ರಶಸ್ತಿಗಳು. ಪ್ರಥಮದಲ್ಲಿ ಜನಪ್ರಿಯ ಗೀತೆ ಬೆಸ್ಟ್ ಕಂಪೋಸರ್. ನಾಮಾಂಕಿತರು ಚಲನಚಿತ್ರ ಸಂಗೀತ ಅತ್ಯುತ್ತಮ ಸಂಯೋಜಕ ಜನಪ್ರಿಯ ಗೀತೆ ಭರತ್ ಬಿಜೆ. ಚಿತ್ರ ಬಹುಪರಾಕ್. ಗೀತೆ ಗೆದ್ದೆ ಗೆಲ್ತಾನಂತ. ಗೆದ್ದೆ ಗೆಲ್ತಾನಂತ ನಾನು ಮುಂಚೆ ಹೇಳಿದ್ದೆ, ಮಗ ಕಡವೆ ದಾಟಿ ಬರ್ತಾನಂತ ಕೂಗಿ ಹೇಳಿದ್ದೆ, 7 ಹೆಡೆಯ ಹಾವ ಹಿಡಿದು ಬರ್ತಾನಂತಿದ್ದೆ ಮಗ. ಆರ್.ಎಸ್. ಗಣೇಶ್ ನಾರಾಯಣನ್. ಚಿತ್ರ ಕಾ. ಗೀತೆ ಕೊಂಕನಕ ಮಕಾಕ. ಓಂ ನಮೋ ವಿನಾಯಕ ಲೋಕವೆಲ್ಲ ನಾಟಕ. ಅರ್ಜುನ್ ಜನ್ಯ. ಚಿತ್ರ ಅಧ್ಯಕ್ಷ. ಗೀತೆ ಅಧ್ಯಕ್ಷ. ಕೈನಾಗೆ ಮೈಕಿಟ್ರೆ ನಾನ್ ಸ್ಟಾಪ್ ಭಾಷಣ, ಸೆಂಟ್ರಾಗೆ ಸೀಟ್ ಕೊಟ್ರೆ ಸ್ಟೇಜ್ ಗೊಂದು ಭೂಷಣ, ನಾನೆದ್ದು ನಿಂತಾಗ ಸಿಕ್ಕಾಪಟ್ಟೆ. ಶ್ರೀಧರ್ ವಿ ಸಂಭ್ರಮ್. ಚಿತ್ರ ಬೆಳ್ಳಿ. ಗೀತೆ ಧೂಮ್ ಧಮಾಕ. ಸೌಂಡ್ ನಮ್ದೇ ಸೌಂಡ್, ಸುಮ್ಮನೆ ಕೇಳು ದೊಡ್ಡೋರ ಸೌಂಡ್, ಗ್ರೌಂಡ್ ಗ್ರೌಂಡ್ ನಮ್ದೇ ಗ್ರೌಂಡ್. ಮತ್ತೊಮ್ಮೆ ಪ್ರಶಸ್ತಿಯ ಘೋಷಣೆಗಾಗಿ ಮತ್ತು ಪ್ರಶಸ್ತಿ ಪ್ರದಾನಕ್ಕಾಗಿ ರಿಕಿ ಕೇಜ್, ವಿ ಮನೋಹರ್ ಸರ್ ಮತ್ತು ನದೀಮ್ ಅವರು. ಕೀಮಾ ಅವಾರ್ಡ್ ಅತ್ಯುತ್ತಮ ಸಂಯೋಜಕ, ಜನಪ್ರಿಯ ಹಾಡು, ಚಲನಚಿತ್ರ ಸಂಗೀತ. ಇನ್ನು ಕಾಯಿಸೋದು ತಪ್ಪಾಗುತ್ತೆ. ಅರ್ಜುನ್ ಜನ್ಯ ಅಧ್ಯಕ್ಷ ಜನಪ್ರಿಯ ಗೀತೆಗಾಗಿ ಈ ಪ್ರಶಸ್ತಿನ ತಮ್ಮದಾಗಿಸಿಕೊಂಡಿದ್ದಾರೆ. ಬಹು ಜನಪ್ರಿಯ ಹೆಸರು ಅರ್ಜುನ್ ಜನ್ಯ. ಕೈನಾಗೆ ಮೈಕಿಟ್ರೆ ನಾನ್ ಸ್ಟಾಪ್ ಭಾಷಣ. ಶ್ರೀ ಯೋಗೇಶ್ ನಾರಾಯಣ್ ಅರ್ಜುನ್ ಜನ್ಯ ಅವರ ಪರವಾಗಿ ಪ್ರಶಸ್ತಿಯ ಸ್ವೀಕಾರ. ಇನ್ನು ಅತ್ಯುತ್ತಮ ಸಂಯೋಜಕರು, ಶ್ರೇಷ್ಠ ಗೀತೆ, ಬೆಸ್ಟ್ ಕಂಪೋಸರ್, ಬೆಸ್ಟ್ ಸಾಂಗ್ ಪ್ರಶಸ್ತಿಯ ಘೋಷಣೆ. ಅದಕ್ಕೆ ಮುನ್ನ
ನಾಮಾಂಕಿತರು. ಚಲನಚಿತ್ರ ಸಂಗೀತ ಅತ್ಯುತ್ತಮ ಸಂಯೋಜಕ, ಶ್ರೇಷ್ಠ ಗೀತೆ ಭರತ್ ಬಿಜೆ. ಚಿತ್ರ ಬಹುಪರಾಕ್. ಗೀತೆ ನಾನಾರೆಂಬುದು ನಾನಲ್ಲ. ನಾನಾರೆಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ. ಅರ್ಜುನ್ ಜನ್ಯ. ಚಿತ್ರ ಮಾಣಿಕ್ಯ. ಗೀತೆ ಜೀವ ಜೀವ. ಜೀವ ಜೀವ ನಮ್ ದೈವ ಕಣೋ ಇವನು ನಮ್ಮ. ರವಿ ಬಸ್ರೂರ್. ಚಿತ್ರ ಉಗ್ರಂ. ಗೀತೆ ಚಣ ಚಣ. ತೇಲೋದೆ ಹಾಗೆ ಬಾನಲ್ಲೇ, ಮರೆತೋದೆ ನನ್ನೆ ನಿಂತಲ್ಲೇ ಮನಸ. RS ಗಣೇಶ್ ನಾರಾಯಣನ್. ಚಿತ್ರ ಕಾ. ಗೀತೆ ಶುರುವಾಯ್ತು. ಶುರುವಾಯ್ತು ಮುದ್ದಾದ ಮುಜುಗರ, ಈ ಹೃದಯ ಕೈಜಾರೋ ಸಡಗರ. ಶ್ರೀಧರ್ ವಿ ಸಂಭ್ರಮ್. ಚಿತ್ರ ಜೈಲಲಿತಾ. ಗೀತೆ ದಿಲ್ಗೆ ದಿಲ್ಗೆ. ಒಳಗೊಳಗೊಳಗೆ ಶುರು ಹೊಸ ಘಳಿಗೆ. ಅತ್ಯುತ್ತಮ ಗೀತೆ ಕೀಮಾ ಪ್ರಶಸ್ತಿ 2015ನೇ ಸಾಲಿನಲ್ಲಿ. ಅತ್ಯುತ್ತಮ ಸಂಯೋಜಕ, ಅತ್ಯುತ್ತಮ ಹಾಡು, ಚಲನಚಿತ್ರ ಸಂಗೀತ ಮತ್ತೊಮ್ಮೆ ಅರ್ಜುನ್ ಜನ್ಯ. ಜೀವ ಜೀವ ಮಾಣಿಕ್ಯ. ನಮ್ಮ ಊರ ಕಣ್ಣಾಗೋ ಸರದ ದೈವ ಕಣೋ ಇವನು. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಅಂತ ನಾವೆಲ್ಲರೂ ಹೇಳಿದ್ದೀವಿ ಅಂತ ದಯಮಾಡಿ ಅರ್ಜುನ್ ಅವ್ರಿಗೆ ತಿಳಿಸ್ಬಿಡಿ. ಹಾರ್ಟಿ ಕಂಗ್ರ್ಯಾಟ್ಸ್. ಥ್ಯಾಂಕ್ ಯು ಸೋ ಮಚ್. ಮನೋಹರ್ ಸರ್ ಅವ್ರಿಗೆ, ನದೀಮ್ ಅವ್ರಿಗೆ, ಎನ್ರಿಕೆ ಕೇಜ್ ಅವ್ರಿಗೆ ನಮ್ಮ ಧನ್ಯವಾದಗಳು. ಹಾಗೆ ಕೀಮಾ ಪ್ರಶಸ್ತಿ 2015 ಇದನ್ನು ಆಗು ಮಾಡಿಕೊಟ್ಟ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ತ್ಯಾಗರಾಜರು ಹೇಳಿರುವಂತಹ ಒಂದು ಸಾಲು ಎಲ್ಲವನ್ನ ಬಹುಶಃ ತಿಳಿಸುತ್ತೆ. ಎಂದರೋ ಮಹಾನುಭಾವಲು ಅಂದರಿಗೆ ವಂದನಾಲು. ಹಾಗೆ ಇಂಥದೊಂದು ಅತ್ಯಂತ ಅರ್ಥಪೂರ್ಣ ಸಂತಸಕರ ಸಂಜೆಯನ್ನು ಆಗು ಮಾಡಿಕೊಟ್ಟಂತಹ ನಿಮಗೂ ಸಹ ಧನ್ಯವಾದಗಳು. ಮತ್ತೆ ಮುಂದಿನ ವರ್ಷ ಕೀಮಾ ಪ್ರಶಸ್ತಿಯ ಸಡಗರ ಸಂಭ್ರಮಕ್ಕಾಗಿ ಭೇಟಿಯಾಗೋಣ. ನೆನಪಿರಲಿ, ಸಂಗೀತದ ಸ್ನೇಹ ಸದಾವೇರೆ ಇರಲಿ. ನಮಸ್ಕಾರ. ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿತ್ತು. ನಾನು ಇಷ್ಟು ಚೆನ್ನಾಗಿರುತ್ತೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ, ಆದರೆ ಅಂದ್ಕೊಂಡಿದ್ದಕ್ಕಿಂತ ಬಹಳ ಚೆನ್ನಾಗಿತ್ತು. ಯಾಕೆಂತಂದರೆ ಒಂದು ಮ್ಯೂಸಿಕಲ್ಲಿ, ಟೆಕ್ನಾಲಜಿಯಲ್ಲಿ ಮತ್ತು ಭಾಷೆಯಲ್ಲಿ ಇವೆಲ್ಲನೂ ಒಂದು ಸಮ್ಮಿಶ್ರಣ ಮಾಡಿ, ಅದರಲ್ಲೂ ಯಂಗ್ಸ್ಟರ್ಸು ಭಾಳ ಚೆನ್ನಾಗಿ ರ್ಯಾಪ್ ಇರ್ಬೋದು, ಇದನ್ನಿರ್ಬೋದು. ಯಾಕೆಂತಂದರೆ ಈಗಿನ ಜನಾಂಗಕ್ಕೆ, ಈ ಯಂಗರ್ ಜನ್ರೇಷನ್ಗೆ ಬೇರೆ ಬೇರೆ ಪ್ರಪಂಚದಲ್ಲಿ ನಡೀತಾ ಇರುವಂತಹ ಎಲ್ಲ ಸಂಗೀತದ ಪ್ರಾಕಾರಗಳು ಬೇಕಾಗತ್ತೆ. ಅಂಥ ಪ್ರಾಕಾರಗಳಲ್ಲಿ ಕನ್ನಡ ಭಾಷೆನ ತುಂಬಿ ಇಷ್ಟು ಚೆನ್ನಾಗಿ ಹಾಡ್ತಾರೆ. ಜೊತೆಗೆ ಅಷ್ಟೇ ಅಲ್ಲ, ಏನಂತಂದರೆ ಈಗ ಸಂಗೀತ ಮುಂಚಿನಷ್ಟು ಸರಳವಾಗಿಲ್ಲ, ಸಾಕಷ್ಟು ಕಾಂಪ್ಲಿಕೇಟೆಡ್ ಆಗಿದೆ. ಆ ಕಾಂಪ್ಲಿಕೇಟೆಡ್ ಸಂಗೀತನ ಇಷ್ಟೊಂದು ಚೆನ್ನಾಗಿ ಹಾಡಿದ್ದಷ್ಟೇ ಅಲ್ಲ, ಇಂತಹ ಒಳ್ಳೆ ಕಲಾವಿದರನ್ನ ಗುರುತಿಸಿ ಅವರಿಗೆ ಗೌರವಿಸಿದ್ರಲ್ಲ, ಐ ಥಿಂಕ್ ಇಟ್ಸ್ ರಿಯಲಿ ಅಮೇಝಿಂಗ್ ಆ್ಯಂಡ್ ಐ ಜಸ್ಟ್ ಕ್ಯಾನ್ ಸೇ ದಟ್ ಇಟ್ ವಾಸ್ ಆಸಮ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಕೀಮಾ 2015 ಮ್ಯೂಸಿಕ್ ಅವಾರ್ಡ್ ಫಂಕ್ಷನ್ಗೆ ನೀವು ಬಂದು ನಮಗೂ ಕೂಡ ತುಂಬ ಸಂತೋಷ ಆಯಿತು. ಥ್ಯಾಂಕ್ಸ್ ಫಾರ್ ಕಮಿಂಗ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ವೆರಿ ಬ್ಯೂಟಿಫುಲ್. ತುಂಬ ಕಲರ್ಫುಲ್ ಆಗಿತ್ತು, ಎಲ್ಲೂ ಒಂಚೂರು ಕೂಡ ಬೋರ್ ಆಗಲಿಲ್ಲ, ಭಾಳ ಎನರ್ಜಿಟಿಕ್ ಆಗಿತ್ತು. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಮ್ಯೂಸಿಕ್ ಅವಾರ್ಡ್ ಮಾಡಿರೋದು ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ದೆಮ್. Actually, by being here in this award, I have feel the energy within the performances and also the encouragement these musicians get through this award. So I would say this is very important, especially for those who are new in this industry, to be in the industry because of the recognitions that they have been given, for encouraging those who have given their lifetime achievement awards, and those awards really encourages them. So I would say that this is an excellent awarding ceremony, and how they have managed the awards, the synchronization within the awards and the performances, and overall everything was so perfect. Thank you very much for giving me and inviting me for this ceremony. Thank you.
ಕಾರ್ಯಕ್ರಮ ತುಂಬ ತುಂಬ ಖುಷಿಯಾಯಿತು ನಮಗೆ. ತುಂಬ ಡಿಫ್ರೆಂಟ್ ಆಗಿತ್ತು. ಮೊದಲೇ ಹೇಳಿದಾಗೆ ಎಲ್ಲ ಮ್ಯೂಸಿಕ್ ಕ್ಯಾಟಗರಿ ಯಾವ್ಯಾವ ಇದೆ ಎಲ್ಲದಕ್ಕೂ ಅವಾರ್ಡ್ ಇತ್ತು. ಒಂಥರ ನಮಗೊಂಥರ ಎಕ್ಸೈಟ್ಮೆಂಟ್ ಇತ್ತು ನೋಡೋಕ್ಕೆ, ತುಂಬ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಹೀಗೆ ವರ್ಷ ವರ್ಷ ಅವಾರ್ಡ್ ಕೊಡ್ತಾ ಇರಲಿ, ನಾವು ಭಾಗವಹಿಸ್ತಾ ಇರ್ತೀವಿ. ತುಂಬ ಖುಷಿ ಆಗ್ತಿದೆ. ಯಾಕಂದರೆ ರಂಗ ನಾಟಕದಲ್ಲಿ ಕಷ್ಟಪಟ್ಟು ಸಂಗೀತ ಸಂಯೋಜನೆ ಮಾಡಿದ್ದಕ್ಕೆ ಸಿಂಗಿಂಗ್ಗೆ ಮತ್ತು ಸಾಹಿತ್ಯಕ್ಕೆ ಅವಾರ್ಡ್ ಬಂದಿದೆ. ತುಂಬ ಖುಷಿ ಆಗ್ತಿದೆ. ಕೀಮಾ ಎಲ್ಲ ತಂಡಕ್ಕೂ ನಮ್ಮ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ತುಂಬ ಖುಷಿ ಅನಿಸುತ್ತೆ. ಇದು ಒಳ್ಳೆ ಆಪರ್ಚುನಿಟಿ ಅವಾರ್ಡ್ ತೊಗೊಳಕ್ಕೆ. ಭಾಳ ಸಂತೋಷ ಆಗ್ತಿದೆ. ಯಶೋದೆ ನನಗೆ ಭಾಳ ಹತ್ರ, ಭಾಳ ವಿಷಯಗಳಿಂದ. ಒಂದು ನಾನು ಕಂಪೋಸ್ ಮಾಡ್ಬೋದು, ಇನ್ನೊಂದು ನನ್ನ ಹೆಂಡತಿ ಹಾಡೋದು, ಇನ್ನೊಂದು ನಾನೇ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಕೂಡ. ಸೊ ಯಶೋದೆ ಅನ್ನೋದು ನನ್ನ ಮಗಳ ಪಾತ್ರ. ಸೊ ಯಶೋದೆ ಆ ಹೆಸರೇ ನನಗೆ ಭಾಳ ಇಷ್ಟವಾದಂಥ ಹೆಸರು. ಮತ್ತು ಈ ಬಾರಿ ಭಾಳ ಪಾಪ್ಯುಲರ್ ಆಗಿದೆ ಸೀರಿಯಲ್ಲು. ಭಾಳಷ್ಟು ಜನ ಹೋದ ಕಡೆ ಎಲ್ಲ ಆ ಗೀತೆ ಬಗ್ಗೆನೇ ಭಾಳ ಪ್ರಸ್ತಾಪ ಮಾಡ್ತಾರೆ. ಸೊ ಆ ಗೀತೆಗೆ ಅವಾರ್ಡ್ ಬಂದಿರೋದು ನನಗೆ ಭಾಳ ಭಾಳ ಸಂತೋಷ ಆಗಿದೆ. ಐ ಆಮ್ ಎಕ್ಸೈಟೆಡ್. ಯಾಕಂದರೆ ಇದು ನನ್ನ ಕನಸಾಗಿತ್ತು. ಯಾಕಂದರೆ ಸುಗಮ ಸಂಗೀತನ ಒಂದು ತಪಸ್ಸಿನ ಥರ ನಾನು ಕೆಲಸ ಮಾಡ್ತಾಯಿದ್ದೀನಿ. ಆದಷ್ಟು ಒಳ್ಳೆಯ ಗೀತೆಗಳನ್ನು ಕೊಡಬೇಕು ಅಂತ ಕಳೆದ ಸುಮಾರು ವರ್ಷದಿಂದ ಒಂದು ಕ್ಷೇತ್ರಕ್ಕಾಗಿ ಕೆಲಸ ಮಾಡ್ತಾಯಿದ್ದೀನಿ. ಬಟ್ ಈ ಕೀಮಾದವ್ರಿಗೆ ಒಂದು ವಿಶೇಷ, ಯಾಕಂದ್ರೆ ನಮ್ಮೊಂದು ಕನಸಾಗಿತ್ತು. ಅಂದರೆ ಈ ಸಿನಿಮಾದವರು ಇವರೆಲ್ಲ ಆ ಜಿ ಅವಾರ್ಡ್ಸ್ ಅದೆಲ್ಲ ತೊಗೊಳ್ಬೇಕಾದ್ರೆ ನಮಗೂ ಅನಿಸ್ತಿತ್ತು, ನಮಗೂ ಈ ಥರದೊಂದು ಪ್ಲ್ಯಾಟ್ಫಾರ್ಮ್ ಇದ್ದರೆ ಚೆನ್ನಾಗಿರುತ್ತಲ್ಲ ಅಂತ ನಮ್ಮ ಮನಸ್ಸಲ್ಲೇ ನಾವು ಅಂದ್ಕೊಳ್ತಾ ಇದ್ವಿ. ಸೊ ನಮ್ಮಂತಹ ಈ ಕನಸುಗಳನ್ನ ಸಾಕಾರಗೊಳಿಸೋದ್ರಲ್ಲಿ ಕೀಮಾ ಸಹಾಯ ಮಾಡಿದೆ ಅಂತ ನಾನು ಮನಸ್ಫೂರ್ತಿಯಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ವೆರಿ ಹ್ಯಾಪಿ. ಇಟ್ಸ್ ಲೈಕ್ ವೆರಿ ವೆಲ್ಕಮಿಂಗ್, ಲಿಟ್ರಲಿ, ನಿಜವಾಗ್ಲೂ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇದು ಒಂದು ವಿಶೇಷವಾದ ಸಾಹಿತ್ಯ ಪ್ರಶಸ್ತಿ ಅಂತ ನಾನಾದರೂ ಭಾವಿಸಿದ್ದೀನಿ. ಯಾಕೆ ಅಂತಂದರೆ ಇಲ್ಲಿ ಪರಿಶುದ್ಧವಾದಂತಹ ಜಡ್ಜಸ್ಸನ್ನು ಮಾಡಿ ಪ್ರಾಮಾಣಿಕತೆಯಿಂದ ಮಾಡಿರುವಂಥ ಎಲ್ಲ ಸೂಚನೆಗಳು ನನಗೆ ಕಂಡು ಬಂದಿದೆ. ಸುವ್ಯವಸ್ಥಿತವಾದಂಥ ಒಂದು ವ್ಯವಸ್ಥೆ ಅದು ನನಗೆ ಅವಕಾಶ ಮಾಡಿಕೊಟ್ಟಿದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ತುಂಬ ಖುಷಿ ಆಗ್ತಾ ಇದೆ. ದಿಸ್ ಇಸ್ ದ ಸೆಕೆಂಡ್ ಟೈಮ್ ದಟ್ ಐ ಆಮ್ ವಿನ್ನಿಂಗ್ ಕೀಮಾ. ಮೊದಲನೇ ವರ್ಷ ಒಂದು ಆಲ್ಬಮ್ಗೆ ಕೂಡ ಅವಾರ್ಡ್ ಬಂದಿತ್ತು. ಸೊ ಇಟ್ಸ್ ಅ ವೆರಿ ನೈಸ್ ಫೀಲಿಂಗ್. ಇದು ಕುಲವಧು ಅನ್ನೋ ಸೀರಿಯಲ್ಗೆ ನನಗೆ ಅತ್ಯುತ್ತಮ ಗಾಯನ ಅಂತ ಅವಾರ್ಡ್ ಬಂತು. ಐ ವುಡ್ ಲೈಕ್ ಟು ಥ್ಯಾಂಕ್ ಕುಲವಧು ಟೀಮ್ ಆ್ಯಂಡ್ ಶ್ರೀ ಪ್ರವೀಣ್ ರಾವ್ ಕಂಪೋಸ್ ಮಾಡಿದ್ದು ಸಾಂಗ್ನ, ಹಾಗೆ ನಾಗೇಂದ್ರ ಪ್ರಸಾದ್ ಅವರು ಲಿರಿಕ್ಸ್ ಬರೆದಿದ್ದು. ಆ್ಯಂಡ್ ವೆಲ್, ಇಟ್ಸ್ ಸಚ್ ಎ ನೈಸ್ ಫೀಲಿಂಗ್. ಯಶ್ ಅವರೇ, ಕೀಮಾ 2015 ಮ್ಯೂಸಿಕ್ ಅವಾರ್ಡಲ್ಲಿ ಇವತ್ತು ನೀವು ಬೆಸ್ಟ್ DJ ರಿಮಿಕ್ಸ್ ಅವಾರ್ಡನ್ನು ನಿಮ್ದಾಗಿಸ್ಕೊಂಡಿದ್ದೀರಾ. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಫಸ್ಟ್ ಆಫ್ ಆಲ್. ಆ್ಯಂಡ್ ಈ ಕ್ಯಾಟಗರಿ ಬಂದಿರೋದೇ ಫಸ್ಟ್ ಟೈಮು ನಮ್ಮ ಕನ್ನಡ ಇಂಡಸ್ಟ್ರಿಲೇ. ಯಾವುದೇ ಮ್ಯೂಸಿಕ್ ಅವಾರ್ಡ್ಸಲ್ಲಾಗಲಿ ಇರಲಿಲ್ಲ. ರೇಡಿಯೋ ಚಾನಲ್ಸಲ್ಲಿ ನಡೀತಿತ್ತು. ಫಸ್ಟು DJ TT ಅವರು ಒಂದು ಗೆದ್ದಿದ್ದಾರೆ ಈ ಥರ ನಮ್ಮ ಕನ್ನಡ ಇಂಡಸ್ಟ್ರಿಲೇ. ಸೆಕೆಂಡ್ ನಾನೇ ಅಂತ ಅನ್ಕೊತೀನಿ ಇವಾಗಲಿ ತನಕ. ಈ ಥರ ಒಂದು ಟಾರಿಯನ್ ಗ್ರೂಪ್ ಅವರು ಕೀಮಾ ಅವಾರ್ಡ್ಸ್ ಅಂತ ನಡೆಸ್ಬಿಟ್ಟು ಈ ಥರ ಯಂಗ್ಸ್ಟರ್ಸ್ಗೆ ಪ್ರೋತ್ಸಾಹ ಕೊಡ್ತಾರೆ. ತುಂಬ ಚೆನ್ನಾಗಿದೆ. ಐ ಥಿಂಕ್ ದೇರ್ ಆರ್ ಮೋರ್ ಇಯರ್ಸ್ ಟು ಗೋ ಫಾರ್ ದಿ ಅವಾರ್ಡ್ ಸೆರೆಮನೀಸ್ ಲೈಕ್ ದಿಸ್. ಆ್ಯಂಡ್ ನನಗಿಂತ ಟ್ಯಾಲೆಂಟೆಡ್ ಪೀಪಲು ಬೆಳೀತಾನೆ ಇರ್ತಾರೆ. ಐ ವಾಂಟ್ ದೆಮ್ ಟು ಆಲ್ಸೋ ಕೀಪ್ ಗ್ರೋಯಿಂಗ್ ಅಪ್ ಆ್ಯಂಡ್ ಗೆಟ್ ಅನ್ ಆಪರ್ಚುನಿಟಿ. ಹೋಪ್ಫುಲಿ ಇಂಡಸ್ಟ್ರಿ ಅವರು ಈ ಥರ ಒಂದು ಕಳೆನ ಒಂದು ಬೆಲೆ ಕೊಟ್ಟು ಅವಕಾಶ ಕೊಟ್ಟರೆ there would be a very bright future for the Kannada music industry ಅಂತ ಹೇಳ್ತೀನಿ ನಾನು. ಸರ್, ಕೀಮಾ 2015 ಮ್ಯೂಸಿಕ್ ಅವಾರ್ಡ್ ಫಂಕ್ಷನಲ್ಲಿ ಇವತ್ತು ನೀವು 3 ಜನ ಅವಾರ್ಡ್ಗಳನ್ನು ತಗೊಂಡಿದ್ದೀರಾ ಸಪ್ರೇಟಾಗಿ. ಅದು ಬಿಟ್ಟು ಬ್ಯಾಂಡ್ ಕಡೆಯಿಂದ ನೀವು ಅವಾರ್ಡನ್ನು ತಗೊಂಡಿದ್ದೀರಾ. ಹೇಗೆ ಅನಿಸ್ತಾ ಇದೆ? 4 ಜನ ಇರಬೇಕಿತ್ತು. ಸೊ this is from Chakraphonics and Best Sound Engineer Award Pramod Kiran, our 4th member. Pramod Kiran ಸಿಕ್ಕಿರೋದು. Pramod Kiran is one of the leading instrumentalist, percussionist and sound designer, and now in the studio kuda ide, and he is doing lot of wonderful sound mixing. Sumar international albums gella madidare. So we are lucky that he is in our band, and as a band member namma song ne Anna Melo song na avane master madiddu. So he has done a wonderful job, and it's at par with any other international albums. So adike we are happy that he got this award. Since he is in the US, we are very happy to receive it on behalf of him. Very nice. Thank you. Thank you so much. Thank you. ಕೀಮಾ 2015 ಮ್ಯೂಸಿಕ್ ಅವಾರ್ಡಲ್ಲಿ ಬೆಸ್ಟ್ ಮ್ಯೂಸಿಕ್ ವಿಡಿಯೋ ಅವಾರ್ಡ್ ನಿಮ್ದಾಗಿದೆ ಇವತ್ತು. ಹೇಗೆ ಅನಿಸ್ತಾ ಇದೆ? ನಿಜ ಹೇಳ್ಬೇಕಂದ್ರೆ ಈ ಹಬ್ಬ ಮಾಡ್ತಾರಲ್ಲ ಮನೆಯಲ್ಲಿ, ಆ ಥರ ಎನ್ವೈರ್ಮೆಂಟ್ ಆಗ್ತಾ ಇದೆ. ಹಬ್ಬದಲ್ಲಿ ಸ್ವೀಟ್ಗಳು ಕೊಡ್ತಾರೆ, ಆ ಥರ ಅವಾರ್ಡ್ ಸಿಕ್ಕಿದೆ. ಸೊ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ಇವತ್ತು ಮನೆಯವರೆಲ್ಲ ಇದ್ದೀವಿ ಜೊತೆಗೆ, ಒಂದು ಫ್ಯಾಮಿಲಿ ಥರ. ಸೊ ಫಸ್ಟ್ ಆಫ್ ಆಲ್ ಕನ್ನಡಿಗರಿಗೆ ಥ್ಯಾಂಕ್ಸ್ ಹೇಳಬೇಕು. ಕನ್ನಡ ಹಾಡುಗಳನ್ನ ಈ ಮಟ್ಟಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಎರಡನೇದು ನಮ್ಮ ಹೋಲ್ ಫ್ಯಾಮಿಲಿ
ಇವ್ರ ಫ್ಯಾಮಿಲಿ ಆಗಿರ್ಬೋದು, ಎಲ್ಲರ ಫ್ಯಾಮಿಲಿ ಆಗಿರ್ಬೋದು, ಎಲ್ಲರೂ ನಿಂತು ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ನಾವು ಆ ಸ್ಟೇಜ್ ಮೇಲೆ ಒಂದು ಅವಾರ್ಡ್ ಗೆಲ್ಲಕ್ಕೆ ಒಂದು ಪ್ರೇರಣೆ ಆಯಿತು. ಆ್ಯಂಡ್ ಇನ್ನೊಂದೇನಂತಂದರೆ ಕನ್ನಡ ಹಾಡುಗಳು ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ, ವರ್ಲ್ಡ್ ವೈಡಲ್ಲಿ ಮಿಂಚಲಿ, ವರ್ಲ್ಡ್ ವೈಡಲ್ಲಿ ಇನ್ನೂ ಹೆಸರುಗಳು ಮಾಡಲಿ, ಕನ್ನಡ ವರ್ಲ್ಡ್ ವೈಡ್ ಆಗಲಿ ಅಷ್ಟೇ ನಮ್ಮ ಆಸೆ. ಸೊ ನಿಮ್ಮೆಲ್ಲ ಸಪೋರ್ಟ್ ಅದಕ್ಕೆ ಇರಲಿ. ವರ್ಷ ಅವರೇ ಫೈನಲಿ ಬೆಸ್ಟ್ ಸಿಂಗರ್, ಥಿಯೇಟ್ರ್ ಸಿಂಗರ್ ಅಂತ ಅವಾರ್ಡ್ ತೊಗೊಂಡ್ರಿ, ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ ಈ ಅವಾರ್ಡ್ ಸಲ್ಲಬೇಕು. ನನ್ನ ಇಷ್ಟು ದೂರ ಕರ್ಕೊಂಡು ಬರೋದಕ್ಕೆ ಅವರೇ ಕಾರಣ. ಎರಡನೇದಾಗಿ ನನ್ನ ಗುರುಗಳು, ನನ್ನ ಗಾಡ್ ಫಾದರ್ ಉಪಾಸನಾ ಮೋಹನ್ ಅವರು, ಹಾಗೂ ನನ್ನ ಶಾಸ್ತ್ರೀಯ ಸಂಗೀತದ ಗುರುಗಳು ಶ್ರೀ ಕಾಶಿನಾಥ್ ಪತ್ತಾರ್ ಅವರು. ಅವ್ರದ್ದೇ ಮ್ಯೂಸಿಕ್ಕು ಈ ಹಾಡು. ಸೊ ಅವ್ರಿಗೂ ಎಲ್ಲ ನನ್ನ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿದ ನನ್ನ ಎಲ್ಲ ಸ್ನೇಹಿತರ ಬಳಗಕ್ಕೂ ನನ್ನ ಧನ್ಯವಾದಗಳು. ಸರ್, ಕೀಮಾ 2015 ಮ್ಯೂಸಿಕ್ ಅವಾರ್ಡ್ ಫಂಕ್ಷನಲ್ಲಿ ಇವತ್ತು ಬೆಸ್ಟ್ ಮಿಕ್ಸಿಂಗ್ ಆ್ಯಂಡ್ ಮಾಸ್ಟರಿಂಗ್ ಇಂಜಿನಿಯರ್ ಅವಾರ್ಡ್ ಬಂದಿದೆ, ಹೇಗೆ ಅನಿಸ್ತಾ ಇದೆ ಸರ್? ನನಗೆ ತುಂಬ ಸಂತೋಷ. ಈ ಟೈಮಲ್ಲಿ ನಾನು 2 ವ್ಯಕ್ತಿಗಳಿಗೆ ಥ್ಯಾಂಕ್ಸ್ ಕೇಳಬೇಕು. ಈ ನಾಮಿನೇಟೆಡ್ ಸಾಂಗ್ದು ಮ್ಯೂಸಿಕ್ ಡೈರೆಕ್ಟರ್ ಮಿಸ್ಟರ್ ಅರ್ಜುನ್ ಜನ್ಯ, ಅದು ಮ್ಯೂಸಿಕ್ ಪ್ರೋಗ್ರಾಮಿಂಗ್ ಮಾಡ್ಯ ಪ್ರದೀಪ್, ಇವರಿಗೆ ನಾನು ಈ ಅವಸರದಲ್ಲಿ ಥ್ಯಾಂಕ್ಸ್ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೆ. ಆಮೇಲೆ ಟ್ಯೂರಿಯನ್ ಸಂಸ್ಥೆಗೆ ಒಂದು ದೊಡ್ಡ ಥ್ಯಾಂಕ್ಸು. ನನಗೆ ಇದು 2ನೇ ಸಲ ಸಿಗೋ ಅವಾರ್ಡು, ಬೆಸ್ಟ್ ಮಿಕ್ಸಿಂಗ್ ಆ್ಯಂಡ್ ಮಾಸ್ಟರಿಂಗ್ ಅವಾರ್ಡು. ಥ್ಯಾಂಕ್ಸ್. ಕೀಮಾ 2015 ಮ್ಯೂಸಿಕ್ ಅವಾರ್ಡ್ ಫಂಕ್ಷನಲ್ಲಿ ಸರ್ ಸಿಂಪಲ್ ಸುನಿ ಅವರಿಗೆ ಬೆಸ್ಟ್ ಲಿರಿಕ್ಸಿಸ್ಟ್ ಅಂತ ಬಂದಿದೆ, ಫಿಲ್ಮ್ ಮ್ಯೂಸಿಕ್, ಹೇಗೆ ಅನ್ನಿಸ್ತಾ ಇದೆ ಸರ್? ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಸಿಂಪಲ್ ಆನ್ ಲವ್ ಸ್ಟೋರಿ ಫಿಲಮಲ್ಲಿ 6 ಸಾಂಗ್ ಇದ್ದು, ಅದರಲ್ಲಿ 4 ನಾನು ಬರೆದಿದ್ದೆ, ಇನ್ನೆರಡು ಹೊಸಬ್ರು ಕೊಟ್ಟಿದ್ದೆ. ಅವರಿಬ್ಬರಿಗೆ ಪ್ರೈಸ್ ಬಂದಿತ್ತು, ಒಬ್ಬಂಗೆ ಫಿಲಮ್ ಫೇರ್ ಬಂದಿತ್ತು, ಒಬ್ಬಂಗೆ ಮಿರ್ಚಿ ಮ್ಯೂಸಿಕ್ ಅವಾರ್ಡ್ ಬಂದಿತ್ತು. ನನಗೆ ನಾಟಕಕ್ಕೂ ಯಾವುದೂ ಬಂದಿರಲಿಲ್ಲ. ಸೊ ಈ ಸರಿ ಬರೆಯೋದು ಬೇಡ ಅಂದ್ಕೊಂಡಿದ್ದೆ, ಅಂದರೆ ಎಲ್ಲರಿಗೂ ಹೊಸಬ್ರಿಗೆ ಕೊಡೋಣ ಚಾನ್ಸ್ ಅಂತ. ಬಟ್ ಭರತ್ ಸರ್ ಫೋರ್ಸ್ ಮಾಡೋದ್ರಿಂದ ಈ ಉಸಿರಾಗೋ ಸಾಂಗ್ ಬರ್ತಿದ್ದೆ ನಾನು. ಸೊ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಂದಿದೆ. ಸೊ ತುಂಬ ಖುಷಿ ಆಗ್ತಿದೆ. ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ಹೊಸ ಪ್ರತಿಭೆಗಳನ್ನು ಗುರುಸ್ತಾ ಇರೋದು, ಅದು ಇಂಥ ವೇದಿಕೆಯಲ್ಲಿ ಸಿಕ್ಕಿರೋದು ನನಗೆ ತುಂಬ ಖುಷಿಯಾಗಿದೆ. ಸೊ ಇದೇ ಥರದ ಪ್ರಯತ್ನಗಳು ಪ್ರತಿ ವರ್ಷ ಆಗಲಿ, ಹೊಸ ಚಿಗ್ರಿಗಳಿಗೆ ಸ್ವಲ್ಪ ನಿಮ್ಮ ಕಡೆಯಿಂದ ಇದೇ ಥರ ಪ್ರೋತ್ಸಾಹ ಸಿಗಲಿ ಅಂತ ಹೇಳಿ. ಮೇಘ್ನಾ ಅವರೇ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್. ಪ್ಲೇಬ್ಯಾಕ್ ಸಿಂಗರ್ ಆಗಿ ಅವಾರ್ಡ್ ಸಿಕ್ಕಿದೆ, ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಕೀಮಾ 2015 ಮ್ಯೂಸಿಕ್ ಅವಾರ್ಡ್? ತುಂಬ ಖುಷಿ ಆಗ್ತಾ ಇದೆ. ದಿಸ್ ಇಸ್ ಮೈ ಫಸ್ಟ್ ಎವರ್ ಮ್ಯೂಸಿಕ್ ಅವಾರ್ಡ್. ಐ ಆಮ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ಕನ್ನಡ ಇಂಟರ್ನ್ಯಾಷನಲ್ ಮ್ಯೂಸಿಕ್ ಅವಾರ್ಡ್ಸಿಂದ ನಂಗೆ ಮೈ ಫಸ್ಟ್ ಮ್ಯೂಸಿಕಲ್ ಕರಿಯರ್ ಅವಾರ್ಡ್ ಬರ್ತಿದೆ ಅಂತ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೊ ಮಚ್. ನಾಮಿನೇಟ್ ಆಗಿರೋದಕ್ಕೆ ತುಂಬ ಖುಷಿ ಆಗಿತ್ತು. ಅದ್ರ ಜೊತೆಗೆ ವಿನ್ ಆಗಿದ್ದು ಇಸ್ ಅ ಡಬಲ್. ಬೆಸ್ಟ್ ಮ್ಯೂಸಿಕ್ ಜಿಂಗಲ್ ಅವಾರ್ಡ್ ಸಿಕ್ಕಿದೆ ನಿಮಗೆ ಕೀಮಾ 2015ನಲ್ಲಿ, ಹೇಗೆ ಅನ್ನಿಸ್ತಾ ಇದೆ? I'm really excited. I mean, like while going in, I just told that I'm pretty much positive about winning the award. So glad that I got this, and I would like to thank Kima again for creating this platform for us. So it's a great moment to win this award in front of many big names from the industry. So yes, I'm looking forward in my musical career, and I'll hope I do best. ಹಾಯ್, ಮ್ಯೂಸಿಕ್ ಬ್ಯಾಂಡ್ ಅವಾರ್ಡ್ ನಿಮ್ದಾಗಿದೆ ಇವತ್ತು, ಹೇಗೆ ಅನಿಸ್ತಾ ಇದೆ ಗಾಯ್ಸ್? ಸೂಪರ್, ತುಂಬಾ ಖುಷಿ ಆಗ್ತಿದೆ. ತುಂಬಾ ಖುಷಿ ಆಗ್ತಿದೆ. ಏನು ಹೇಳಕ್ ಇಷ್ಟಪಡ್ತೀರಾ ಕೀಮಾ 2015 ಮ್ಯೂಸಿಕ್ ಅವಾರ್ಡ್ ಬಗ್ಗೆ? ಆ್ಯಕ್ಚುಲಿ ಟಾರಿಯನ್ ಸಂಸ್ಥೆ ಲೋಕೇಶ್ ಅವ್ರಿಗೆ ನಾವು ಧನ್ಯವಾದ ಹೇಳಬೇಕು. ಯಾಕಂದರೆ ಈ ಥರ ಇಂಡಿಪೆಂಡೆಂಟ್ ಆರ್ಟಿಸ್ಟ್ನ ಅವ್ರು ಕಂಡುಹಿಡಿದು ನಮಗೆ ಈ ಥರ ಪ್ರಶಸ್ತಿ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದ ನಾನು ಹೇಳ್ತಾ ಇರೋದು.